ಪ್ರೀತಿಯ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿರಿಗನ್ನಡ ಸುದ್ದಿವಾಹಿನಿಯ ಮೇಲಿರುವ ತಮ್ಮ ಅಭಿಮಾನ ಆಶೀರ್ವಾದಗಳಿಗೆ ನಾವು ಎಂದೆಂದೂ ಚಿರಋಣಿಗಳು. ಸುಮಾರು 2 ಲಕ್ಷ ಬೆಂಬಲಿಗರು ಸಿರಿಗನ್ನಡ ಸುದ್ದಿವಾಹಿನಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮ್ಮ ವೀಕ್ಷಕರ ಒತ್ತಾಯದ ಮೇರೆ ಸಿರಿಗನ್ನಡ ಸುದ್ದಿವಾಹಿನಿ ಬಳಗದಿಂದ ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡ್ತಾ ಇದ್ದೇವೆ. ಆ ಚಾನಲ್ನ ಹೆಸರು ನಮ್ಮ ಸಿರಿ ಮೀಡಿಯಾ. ಈ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ, ವ್ರತಾಚರಣೆಗಳ ಬಗ್ಗೆ, ಇವುಗಳನ್ನು ಆಚರಿಸುವಂತಹ ವಿಧಾನ, ಇವುಗಳಿಗಿರುವಂತಹ ಪೌರಾಣಿಕ ಹಿನ್ನೆಲೆಯ ಬಗ್ಗೆ, ಐತಿಹಾಸಿಕವಾಗಿ ಮಹತ್ವ ಪಡೆದಿರುವಂತಹ ವಿಷಯಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕಾಗಿ ಆಯುರ್ವೇದಿಯ ಮನೆಮದ್ದಿನ ಬಗ್ಗೆ, ವಾಸ್ತು ಪರಿಹಾರಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಮಾಹಿತಿ, ಉದ್ಯೋಗಾವಕಾಶದ ಬಗ್ಗೆ ಸುಳಿವು, ಹೀಗೆ 10 ಹಲವು ತಾಜಾ ವಿಷಯಗಳು ನಮ್ಮ ಸಿರಿ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಮೂಡಿ ಬರ್ತಾ ಇದೆ. ಎಂದಿನಂತೆ ತಮ್ಮ ಪ್ರೋತ್ಸಾಹ, ಸಲಹೆ, ಮಾರ್ಗದರ್ಶನ ಈ ಹೊಸ ಚಾನೆಲ್ಗೂ ನೀಡಿ ಸಬ್ಸ್ಕ್ರೈಬ್ ಆಗಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ತಿಳಿಸಿ, ನಿಮ್ಮ ಜೊತೆ ನಾವೂ ಕೂಡ ಬೆಳೀಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddivahini.comಗೆ ಭೇಟಿ ನೀಡಿ, ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡೋದ್ರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ, ಇಂದೇ ಆರ್ಡರ್ ಮಾಡಿ. ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ. ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕರೇ, ಈ ದಿನ 2021 ಜೂನ್ ತಿಂಗಳ 3ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ವೈಶಾಖ ಮಾಸೆ ಕೃಷ್ಣ ಪಕ್ಷದ ನವಮಿಯ ತಿಥಿ ದಿನ ಇರುವಂಥದ್ದು. ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃ ಕಾಲ 5 ಗಂಟೆ 52 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 44 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತುಲ, ಉತ್ತರ ಕರ್ಣ ಗರಜೆ. ಈ ದಿನದ ಯೋಗ ಪ್ರೀತಿ ಯೋಗ, ದಿಕ್ಷೂಲೆ ದಕ್ಷಿಣ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕುಂಭ. ಈ ದಿನ ರಾಹುಕಾಲ ಇರುವಂಥದ್ದು ಮಧ್ಯಾಹ್ನ 1 ಗಂಟೆ 58 ನಿಮಿಷದಿಂದ 3 ಗಂಟೆ 34 ನಿಮಿಷದವರೆಗೆ. ಗುಳಿಕ ಕಾಲ ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ 10 ಗಂಟೆ 46 ನಿಮಿಷದವರೆಗೆ.
ಯಮಗಂಡ ಕಾಲ ಈ ದಿನ ಪ್ರಾತಃ ಕಾಲ 5 ಗಂಟೆ 57 ನಿಮಿಷದಿಂದ 7 ಗಂಟೆ 34 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಬೆಳಗ್ಗೆ 10 ಗಂಟೆಯಿಂದ 10 ಗಂಟೆ 56 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 33 ನಿಮಿಷದಿಂದ 4 ಗಂಟೆ 28 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ. ಹಾಗೆ ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 11 ಗಂಟೆ 51 ನಿಮಿಷದಿಂದ 12 ಗಂಟೆ 46 ನಿಮಿಷದವರೆಗೆ. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂತಹ ರಾಶಿಗಳು ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಹಾಗೆ ಈ ದಿನದ ಹೊರದ ಅಧಿಪತಿ ಗುರು. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭಕರವಾದಂತಹ ದಿನ. ಇನ್ನು ಚಂದ್ರ ಬಲ ಇರುವಂಥ ರಾಶಿಗಳಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಉಳಿದ ರಾಶಿಗಳವರಿಗೆ ಮಿಶ್ರ ಫಲದ ಯೋಗ ಇದೆ. ಅದನ್ನು ಮುಂದೆ 12 ರಾಶಿಗಳವರ ಗೋಚಾರ ಫಲಗಳನ್ನು ತಿಳಿಸುವಂತಹ ಸಂದರ್ಭದಲ್ಲಿ ನೋಡೋಣ. ಹಾಗೆ ವೀಕ್ಷಕರೇ, ಸಿರಿಗನ್ನಡ ಸುದ್ದಿವಾಹಿನಿ ಚಾನಲ್ನಲ್ಲಿ ಮೂಡಿ ಬರ್ತಾ ಇರುವಂಥ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಸಹೃದಯಿ ವೀಕ್ಷಕರು ತಮ್ಮ ಮೆಚ್ಚುಗೆಯ ಮಾತುಗಳನ್ನು ಹೇಳಿದ್ದಾರೆ, ಪ್ರೋತ್ಸಾಹದಾಯಕ ಮಾತುಗಳನ್ನು ತಿಳಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು. ಯಾಕೆಂದರೆ ಕಾರ್ಯಕ್ರಮದ ಬಗ್ಗೆ ತುಂಬ ಒಳ್ಳೆಯ ಫೀಡ್ಬ್ಯಾಕನ್ನು ಕೊಟ್ಟು ನಮ್ಮನ್ನು ಒಂದು ಸರಿ ದಾರಿಗೆ ತರಲಿಕ್ಕೂ ಕೂಡ ಅವರು ಪ್ರಯತ್ನ ನಡೆಸ್ತಾ ಇರುವಂಥದ್ದು ಇದರಿಂದ ಸ್ಪಷ್ಟವಾಗುತ್ತೆ. ಸುಜಾತ ಎ, ಪ್ರಿಯಾ, ಕಾವ್ಯ, ಮೇಧಿಕಾ, ನಿತಾ ಕುಮಾರ್, ವೀಣಾ ಸ್ವಾಮಿ, ರಾಮ ಆಚಾರ್ಯ, ಚಂದ್ರಕಲಾ ಎ, ಶೆಟ್ಟಿ, ಅನು, ಗಾಯತ್ರಿ ಕಮಲ, ಹೇಮಾವತಿ ಎನ್, ಛಾಯಾಶ್ರೀ, ಭಾಗ್ಯ ಹೊಸಮನಿ, ವನಿತಾ ಎಂ ವಿ, ವಾಣಿ, ರಮೇಶ್ ಟಿ, ಸುಜಾತ, ಗೀತಾ ಆಚಾರ್ಯ, ರತ್ನಾ ಎಸ್, ಕಿರಣ್ ಕುಮಾರ್ ವಿ, ಸುದರ್ಶನ್ ಎಂ ಪಿ, ಆಶಾ ಹೆಚ್ ಕೆ, ಸುಷ್ಮಾ ಎಸ್, ಸಂತೋಷ್ ಎಸ್ ಎಕ್ಕುಂಡಿ, ಮಲ್ಲಿಕಾರ್ಜುನ ಕಲೀಲ್, ರತ್ನಾ ಎಸ್, ಮಾಲತಿ ದೊಡ್ಡಗೌಡರ್, ರೇವಣ್ಣ ಸಿದ್ದಪ್ಪ, ಸದಾಶಿವಯ್ಯ, ಹೇಮಾ ಬಿ, ಅಶ್ವಿನಿ ಪಿ, ಮಲ್ಲಿಕಾರ್ಜುನ, ಜ್ಯೋತಿ ಶಿಗ್ಲಿ ಗೋವಾದಿಂದ, ಹಾಗೆ ರಾಜಶೇಖರ್ ಪಿ ಶೇಟ್, ಇವರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಕೆಲವು ವೀಕ್ಷಕರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲೂ ವೈಭವಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಸುಮಾ ಅವರು ಕೇಳಿದ್ದಾರೆ, ರೂಪಾ ಅವರು ಕೂಡ ಕೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಒಂದು ಸ್ಪೆಷಲ್ ಎಪಿಸೋಡ್ನೇ ವೈಭವ ಲಕ್ಷ್ಮಿ ವ್ರತದ ಬಗ್ಗೆ ಮಾಡಬೇಕಾಗಿದೆ. ಭಾಳ ಹತ್ತಿರದಲ್ಲಿ ಅದನ್ನು ನಿರೀಕ್ಷೆ ಮಾಡಿ. ಇನ್ನು ಮನೆಯಲ್ಲಿರುವಂಥ ಕನ್ನಡಿಗಳ ಬಗ್ಗೆ ಅರ್ಚನಾ ಗಿರೀಶ್ ಅವರು ಕೇಳ್ತಾ ಇದ್ದಾರೆ. ಈಗಾಗಲೇ ಸಿರಿಗನ್ನಡ ಸುದ್ದಿವಾಹಿನಿ ಕನ್ನಡಿ ಎಲ್ಲಿ ಇಡಬೇಕು, ಯಾವ ರೀತಿಯಲ್ಲಿರಬೇಕು ಅನ್ನೋಂಥದ್ರ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದೆ. ದಯಮಾಡಿ ಅದನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಇನ್ನು ಸರಸ್ವತಿ ಕನಸು ಬಿದ್ದಿದೆ ಅಂತ ಹೇಳ್ತೀರಿ, ಅದನ್ನು ಸ್ವಲ್ಪ ನೀವು ವಿವರಣೆ ಕೊಡಬೇಕಾಗತ್ತೆ. ಇನ್ನು ಕನಸಿನಲ್ಲಿ ಕಾಗೆ ಏನೋ ಬೀಳಿಸಿ ಹೋಯಿತು ಅನ್ನೋವಂಥದ್ದನ್ನು ಲಕ್ಷ್ಮೀ ಜಿ ಎಂ ಅವರು ಹೇಳ್ತಾರೆ. ನಾವು ನೆನ್ನೆ ಹೇಳಿದಾಗೆ ಕಾಗೆಗಳು ನಮ್ಮ ಪಿತೃಗಳನ್ನು ಪ್ರತಿನಿಧಿಸುವಂಥ ಪಕ್ಷಿಗಳು. ಹಾಗಾಗಿ ಏನೋ ಬೀಳಿಸಿದೆ ಅಂತ ಹೇಳಿದ್ರೆ ನಿಮಗೆ ಒಂದು ಶುಭವಾದಂತಹ ಸುದ್ದಿಯೋ ಅಥವಾ ಒಂದು ಎಚ್ಚರಿಕೆಯ ಮಾತೋ, ಇನ್ನು ಮುಂದಿನ ದಿನದಲ್ಲಿ ಬಹಳ ಹತ್ತಿರದಲ್ಲಿ ಹೇಗೆ ನೀವು ಬಹಳ ಅಲರ್ಟ್ ಆಗಿರಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿರಬಹುದು ಇದು. ಇನ್ನು ಪೂಜೆ ಮಾಡುವ ವೇಳೆ ಆಕಳಿಕೆ ಬರುತ್ತೆ ಅನ್ನೋವಂಥದ್ದನ್ನು ಸಾರ್ಥಕ್ ವೈಟಿ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ನೀರನ್ನು ಕುಡಿಯಿರಿ ಪೂಜೆಗೆ ಮೊದಲು. ಅದರಲ್ಲೂ ಆಕಳಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ತದನಂತರದಲ್ಲಿ ನೋಡಿ ಹೇಳೋಣ. ಯಾಕೆ ಅಂತ ಹೇಳಿದ್ರೆ ಪೂಜೆಗೆ ಮೊದಲು ಸಂಧ್ಯಾವಂದನ ಇತ್ಯಾದಿ ಸಮಯಗಳಲ್ಲಿ ಸ್ವಲ್ಪ ನೀರನ್ನು ಸೇವನೆ ಮಾಡಿ ತದನಂತರ ಪೂಜೆಯಲ್ಲಿ ತಲ್ಲೀನರಾಗುವಂಥದ್ದಿತ್ತು. ಹಾಗಾಗಿ ಇಲ್ಲಿ ಏನಾದರೂ ನೀರು ಮತ್ತು ಈ ಆಮ್ಲಜನಕದ ಕೊರತೆಯಿಂದ ಆ ರೀತಿ ಆಗ್ತಾ ಇರ್ಬೋದಾ ಅನ್ನುವಂಥ ಒಂದು ಅಂಶ ಇದೆ. ಅದನ್ನು ಅನುಸರಣೆ ಮಾಡಿ ನೋಡೋಣ. ಇನ್ನು ಕನಸಿನಲ್ಲಿ ಯಾರೋ ಮರಣ ಹೊಂದಿದಂತೆ ಆಗ್ತಾ ಇದೆ ಅನ್ನೋವಂಥದ್ದು ರಾಮಚಂದ್ರನ್ ಗೌಡ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಮರಣ ಹೊಂದಿರುವಂತಹ ಶವವನ್ನು ನೋಡುವಂಥದ್ದು ಒಳ್ಳೆಯದೇ, ಶುಭ ಶಕುನ ಅದು. ಇನ್ನು ನಾಗರ ಕಟ್ಟೆಗೆ ಷಷ್ಠಿಯಂದು ಪೂಜೆ ಮಾಡಿದರೆ ಒಳ್ಳೆಯದಾಗತ್ತಾ ಅನ್ನೋವಂಥದ್ದು ವೀಣಾರವರ ಪ್ರಶ್ನೆ. ಅಂದರೆ ಇಲ್ಲಿ ಷಷ್ಠಿಯ ದಿನದಂದು ನಾಗರಕಟ್ಟೆಗೆ ಪ್ರದಕ್ಷಿಣೆಯನ್ನು ಮಾಡಬಹುದು. ಅದರಲ್ಲೂ ಶನಿವಾರಗಳಂದು ಅಶ್ವತ್ಥ ವೃಕ್ಷವನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಉಳಿದ ದಿನಗಳಲ್ಲಿ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಮನೆಯಲ್ಲಿ ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಜಗಳ ಆಡೋ ರೀತಿಯಲ್ಲಿ ಪೂಜಾರವರಿಗೆ
ಕನಸು ಬೀಳ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಜಗಳ ಮನಸ್ತಾಪ ಆಗುವಂಥದ್ದು ಮುಂದಿನ ಜೀವನದಲ್ಲಿ ಏನೋ ಸ್ವಲ್ಪ ಆಘಾತ ಇದೆ ಅನ್ನುವಂಥ ಮುನ್ಸೂಚನೆ. ಆದಷ್ಟು ಹೊಂದಾಣಿಕೆ ಮಾಡಿಕೊಂಡು ಹೋಗಲಿಕ್ಕೆ ನಿಮ್ಮ ಹಿರಿಯರಿಗೆ ತಿಳಿಸಿ. ಇನ್ನು ಕನಸಿನಲ್ಲಿ ಸತ್ತ ಶವ ಬಂದಂತೆ ಕಾಣ್ತಾ ಇದೆ ಅನ್ನುವಂಥದ್ದು, ಶವ ಬಂದರೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದನ್ನು ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಮುಕ್ತಾ ಜೋಶಿ ಅವರು ಪ್ರಶ್ನೆಯನ್ನು ಕನಸಿನ ಬಗ್ಗೆ ಕೇಳ್ತಾ ಇದ್ದಾರೆ, ಆದರೆ ಅದನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಇನ್ನು ಕನಸಿನಲ್ಲಿ ನಿಧಿ ಸಿಕ್ಕಿದ್ರೆ, ಮನೆ ಕಟ್ಟಿಸಿದ್ರೆ ಅನ್ನುವಂಥದ್ರ ಬಗ್ಗೆ ತಿಳಿಸಿ ಅಂತೇಳಿ ಸೌಜನ್ಯ ಅವರವರು ಹೇಳ್ತಾ ಇದ್ದಾರೆ. ಇಲ್ಲಿ ವಿವಾಹ ಆಗ್ತಾ ಇರುವಂಥ ವಧು ಬಂದರೆ ಶುಭದ ಸಂಕೇತ ಅದು. ಇನ್ನು ವಿವಾಹ ಆಗತ್ತೆ, ವಿಳ್ಯದೆಲೆ ಕನಸಿನಲ್ಲಿ ಬಂದರೆ ಶುಭದ ಸಂಕೇತ ಇದು. ಹಾಗೆ ಯದೂರವರು ಸೂತಕ ಅಂದರೆ ಏನು, ಎಷ್ಟು ತಲೆಮಾರಿನವರೆಗೆ ಇದನ್ನು ಪಾಲಿಸಬೇಕು ಅನ್ನೋಂಥದ್ದು ಬಗ್ಗೆ ಕೇಳಿದ್ದಾರೆ. ಸಾಮಾನ್ಯವಾಗಿ ಧರ್ಮಶಾಸ್ತ್ರ ಹೇಳುವಂಥದ್ದು 7 ತಲೆಮಾರುಗಳವರೆಗೆ ಇರುವಂಥದ್ದನ್ನು ನಾವು ಸೂತಕ ಅಥವಾ ಮೈಲಿಗೆ ಅಂತ ಹೇಳಿ ಕರಿಬೋದು. ಅದರ ಬಗ್ಗೆ ನಾಳೆ ಕೆಲವು ವಿಚಾರಗಳನ್ನು ನೋಡೋಣ. ಅಂದರೆ ಜನನ ಆದಾಗ, ಮರಣ ಆದಾಗ ಈ ಸೂತಕ ಅನ್ನುವಂಥದ್ದು ಬರುತ್ತಲ್ಲ, ಇದು ಯಾರಿಗೆ ಎಷ್ಟು ದಿವಸಗಳಿರುತ್ತೆ, ಅದರ ನಿವಾರಣೆಗೆ ಏನು ಕ್ರಮವನ್ನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ನೋಡೋಣ. ಹಾಗೆ ವೀಕ್ಷಕರೇ, ಕೆಲವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾಲವನ್ನು ತೀರಿಸ್ಲಿಕ್ಕಾಗ್ತಾ ಇಲ್ಲ ಅನ್ನುವಂಥದ್ದನ್ನು ಪದೇ ಪದೇ ಹೇಳ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಚಿಕ್ಕ ಸರಳವಾದಂಥ ಒಂದು ಪರಿಹಾರ ಮಾರ್ಗ ಅಂತ ಹೇಳಿದ್ರೆ, ನೀವು ಮಂಗಳವಾರದ ದಿನ ಸಾಲವನ್ನು ತೀರಿಸಲಿಕ್ಕೆ ಪ್ರಾರಂಭ ಮಾಡಬೇಕು. ಬೇರೆ ಯಾವುದೇ ದಿನಕ್ಕಿಂತ ಮಂಗಳವಾರ ಮೊದಲನೇ ಕಂತನ್ನು ಅವ್ರಿಗೆ ಕೊಟ್ಬಿಡಿ. ಅದರ ಜೊತೆಗೆ ಹಸ್ತ ನಕ್ಷತ್ರ ಇರುವಂಥ ಮಂಗಳವಾರ, ಭಾನುವಾರ, ವೃದ್ಧಿಯೋಗ ಇರುವಂಥ ದಿನ, ಸಂಕ್ರಮಣದ ದಿನ ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂಥ ದಿನ, ಇಂಥ ದಿನಗಳಲ್ಲಿ ಸಾಲ ಮರುಪಾವತಿ ಮಾಡಿದರೆ ಬೇಗ ಋಣ ತೀರುತ್ತೆ, ಬೇಗ ಸಾಲ ತೀರುತ್ತೆ, ಮುಕ್ತರಾಗ್ತೀರಿ. ಹಾಗಾಗಿ ಮಂಗಳವಾರ ಮೃಗಶಿರ ನಕ್ಷತ್ರ ಇರೋ ದಿನ ದೇವಸ್ಥಾನದ ಅರ್ಚಕರಿಗೆ ಸ್ವಲ್ಪ ಒಂದು ಅರ್ಧ ಲೀಟರ್ನಷ್ಟು ಹಾಲು, ಒಂದು 5 ಬಾಳೆಹಣ್ಣುಗಳನ್ನು ದಕ್ಷಿಣೆ ತಾಂಬೂಲದ ಸಮೇತ ದಾನವಾಗಿ ಕೊಟ್ಟು ಬನ್ನಿ. ಆಗ ನೋಡಿ ನಿಮ್ಮ ಸಾಲದ ಸಮಸ್ಯೆ ಕೂಡ ಬಗೆಹರಿಯುತ್ತೆ. ಸಾಲವನ್ನು ತೀರಿಸಲಿಕ್ಕೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯ ಒದಗಿ ಬರುತ್ತೆ. ಹಾಗಾಗಿ ಸಾಲವನ್ನು ತೀರಿಸುವಂಥ ಮನಸ್ಸು ನಿಮ್ಮದಾಗುತ್ತೆ. ಬಹಳ ಬೇಗ ಋಣಮುಕ್ತರಾಗ್ತೀರಿ. ಈ ಒಂದು ಸರಳ ಕ್ರಮವನ್ನು ಅನುಸರಣೆ ಮಾಡಿ ಅಂತ ಹೇಳ್ತಾ, ಇನ್ನು ಈ ದಿನದಲ್ಲಿ ನಮ್ಮ ವೀಕ್ಷಕರು ಕೇಳಿರುವಂಥ ಪ್ರಶ್ನೆಗಳು ಏನೇನಿದೆ ಅನ್ನೋವಂಥದ್ದನ್ನು ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕರೇ, ಈ ದಿನದಲ್ಲಿ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಭವಾನಿ ಕೆ 13/7/95, ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ 4ನೇ ಪಾದ, ಕೃಷ್ಣ ಪಕ್ಷದ ದ್ವಿತೀಯ ಗುರುವಾರದ ದಿನ, ವಿಷ್ಕಂಭ ಯೋಗದಲ್ಲಿ ಜನನ ಆಗಿದೆ. ಇವರು ವಿವಾಹದ ಬಗ್ಗೆ ಕೇಳ್ತಾ ಇದ್ದಾರೆ. ಮಕರ ರಾಶಿಯವರಿಗೆ ಗುರುಬಲ ಇರೋದರಿಂದ ವಿವಾಹ ಯೋಗವೂ ಇದೆ, ವಿವಾಹ ಬಲ ಕೂಡ ಚೆನ್ನಾಗಿದೆ. ಪ್ರಯತ್ನ ಮಾಡಿ, ಖಂಡಿತ ಈ ಸದ್ಯದಲ್ಲೇ ವಿವಾಹ ಸೆಟ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಶ್ರೀದೇವಿ ಎನ್, ಇವರು 5/2/99, ಹಸ್ತ ನಕ್ಷತ್ರ 1ನೇ ಪಾದ, ಕನ್ಯಾ ರಾಶಿ, ಕೃಷ್ಣ ಪಕ್ಷದ ಪಂಚಮಿ ತಿಥಿಯಂದು ಶುಕ್ರವಾರದ ದಿನ ಧೃತಿ ಯೋಗದಲ್ಲಿ ಜನನ ಆಗಿದೆ. ಉದ್ಯೋಗದ ಬಗ್ಗೆ ಕೇಳ್ತಾ ಇದ್ದೀರಿ. ಕನ್ಯಾ ರಾಶಿಯವರಿಗೆ ಸದ್ಯಕ್ಕೆ ಗುರುಬಲ ಕಡಿಮೆ ಇರೋದರಿಂದ ಉದ್ಯೋಗದಲ್ಲಿ ಪ್ರಯತ್ನ ಮಾಡ್ತಾಯಿರಿ. ಆದರೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಆಗಲಿ ಅಥವಾ ಏನು ಪ್ರಯತ್ನ ಮಾಡ್ತಾಯಿದ್ದೀರಿ ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಟ್ಟರೆ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಶ್ರೀನಿವಾಸ ಕೆ 6/1/79, ಮೀನರಾಶಿ, ರೇವತಿ ನಕ್ಷತ್ರ 4ನೇ ಪಾದ, ಶುಕ್ಲ ಪಕ್ಷದ ನವಮಿ ತಿಥಿಯಂದು ಶನಿವಾರದ ದಿನ ಶಿವಯೋಗದಲ್ಲಿ ಜನನ ಆಗಿದೆ. ವಿವಾಹ ವಿಳಂಬ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀರಿ. ನಿಮ್ಮದು ಮೀನರಾಶಿಯವರಿಗೆ ಸದ್ಯಕ್ಕೆ ಗುರುಬಲ ಇಲ್ಲದೆ ಇರೋದರಿಂದ ನೀವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸ್ವಲ್ಪ ವಿಳಂಬ, ಸ್ವಲ್ಪ ಎಳೆದಾಟ ಅನ್ನುವಂಥದ್ದು ಇರುತ್ತೆ. ಅದರಿಂದ ಪ್ರಯತ್ನ ಮಾಡ್ತಾಯಿರಿ. ಖಂಡಿತ ಸೆಪ್ಟೆಂಬರ್ ವೇಳೆಗೆ ನಿಮಗೆ ವಿವಾಹದ ಬಗ್ಗೆ, ನಿಮ್ಮ ಆರ್ಥಿಕ ಸಮಸ್ಯೆ ಬಗ್ಗೆ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜಾಹ್ನವೀಕ 19/8/2013, ನಿಮ್ಮದು ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ 2ನೇ ಪಾದ ಬರುತ್ತೆ. ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯಂದು ಸೋಮವಾರದ ದಿನ ಆಯುಷ್ಮಾನ್ ಯೋಗದಲ್ಲಿ ಜನನ ಆಗಿದೆ. ನೀವು ವಿದ್ಯಾಭ್ಯಾಸದ ಬಗ್ಗೆ, ಭವಿಷ್ಯದ ಬಗ್ಗೆ ಕೇಳ್ತಾ ಇದ್ದೀರಿ. ಹಾಗಾಗಿ ಮಕರ ರಾಶಿ ಬಹಳ ವಿಶೇಷವಾಗಿ ವಿದ್ಯಾಭ್ಯಾಸ ಚೆನ್ನಾಗಾಗತ್ತೆ. ಅದರಲ್ಲೂ ನಿಮಗೆ ಗುರುಬಲ ಸದ್ಯಕ್ಕೆ ಇರೋದರಿಂದ ಯಾವುದೇ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಆಗ್ತೀರಿ. ಅದರಲ್ಲೂ ನಿಮ್ಮ ರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟಪಡಬೇಕು. ಯಾವುದೇ ಸುಲಭವಾಗಿ ನಿಮಗೆ ಸಿಕ್ಕೋದಿಲ್ಲ. ಹಾಗಾಗಿ ಒಂದು ಸಕ್ಸಸ್ ರೇಟ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ನೀವು
ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಟು ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿರಿ. ಖಂಡಿತ ನಿಮಗೆ ಉದ್ಯೋಗ ಸಿಕ್ಕತ್ತೆ. ಅದರಲ್ಲೂ ಸರ್ಕಾರಿ ಉದ್ಯೋಗ ಸಿಕ್ಕುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ನಿಮಗೆ. ಇನ್ನು ಲತಾ ಟಿ ಮಗ ರಕ್ಷಿತ್ ಕೆ ಬಗ್ಗೆ ಕೇಳ್ತಾ ಇದ್ದೀರಿ. 23/8/93 ತುಲಾ ರಾಶಿ, ಸ್ವಾತಿ ನಕ್ಷತ್ರ 4ನೇ ಪಾದ, ಶುಕ್ಲ ಪಕ್ಷದ ಷಷ್ಠಿಯ ತಿಥಿ, ಸೋಮವಾರದ ದಿನ ಬ್ರಹ್ಮಯೋಗದಲ್ಲಿ ಜನನ ಆಗಿದೆ. ಹಾಗಾಗಿ ನೀವು ಕೇಳ್ತಾ ಇರುವಂಥದ್ದು ರಕ್ಷಿತ್ ವಿವಾಹದ ಬಗ್ಗೆ ಕೇಳ್ತಾ ಇದ್ದೀರಿ. ಇಲ್ಲಿ ತುಲಾ ರಾಶಿ ಆಗಿರೋದ್ರಿಂದ ಗುರುಬಲ ಇದೆ. ಹಾಗಾಗಿ ಪ್ರಯತ್ನ ಮಾಡಿ ಖಂಡಿತ ಸಫಲರಾಗ್ತೀರಿ ಮತ್ತು ಒಳ್ಳೆಯ ಸಂಬಂಧ ಕೂಡ ಕೂಡಿ ಬರುವಂಥ ಯೋಗ ಇದೆ. ಇನ್ನು ಪುಷ್ಪ 28/12/97 ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ 4ನೇ ಪಾದ, ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿಯಂದು ಭಾನುವಾರದ ದಿನ ಗಂಡ ಯೋಗದಲ್ಲಿ ಜನನ ಆಗಿರುವಂಥದ್ದು ಪುಷ್ಪ ಅವರು. ಹಾಗಾಗಿ ಭವಿಷ್ಯದ ಬಗ್ಗೆ ಕೇಳ್ತಾ ಇದ್ದಾರೆ. ವೃಶ್ಚಿಕ ರಾಶಿಯವರಿಗೆ ಸದ್ಯಕ್ಕೆ ಗುರುಬಲ ಇಲ್ಲ. ಹಾಗಾಗಿ ಸೆಪ್ಟೆಂಬರ್ವರೆಗೆ 14ನೇ ತಾರೀಕಿನವರೆಗೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ಕೈಗೂಡುತ್ತೆ. ಹಾಗೆ ವಿಶ್ವನಾಥ್ ಪತ್ತಾರ್ 6/7/84 ಕನ್ಯಾ ರಾಶಿ, ಚಿತ್ತಾ ನಕ್ಷತ್ರ 1ನೇ ಪಾದ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಂದು ಶುಕ್ರವಾರದ ದಿನ ಶಿವಯೋಗದಲ್ಲಿ ಜನನ ಆಗಿರುವಂಥದ್ದು. ಹಾಗಾಗಿ ವಿವಾಹದ ಬಗ್ಗೆ ಕೇಳ್ತಾ ಇದ್ದೀರಿ. ವಿಶ್ವನಾಥ್ ಪತ್ತಾರ್ ಅವರು ಕನ್ಯಾ ರಾಶಿ ನಿಮ್ಮದು. ಹಾಗಾಗಿ ಗುರುಬಲ ಇಲ್ಲ ಕನ್ಯಾ ರಾಶಿಗೆ ಸೆಪ್ಟೆಂಬರ್ 14ರವರೆಗೆ. ಹಾಗಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತ ಮುಂದೆ ಫಲ ಇದೆ. ಸೆಪ್ಟೆಂಬರ್ ನಂತರದಲ್ಲಿ ಒಳ್ಳೆಯ ದಿನಗಳಿದೆ. ಸದ್ಯಕ್ಕೆ ಯಾವುದೇ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗುತ್ತೆ. ತಾಳ್ಮೆಯಿಂದ ಕೆಲಸವನ್ನು ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಗೀತಾ ಅವರು 28/11/81 ಧನುರಾಶಿ, ಮೂಲ ನಕ್ಷತ್ರ 2ನೇ ಪಾದ, ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಂದು ಶನಿವಾರ ಶೂಲ ಯೋಗದಲ್ಲಿ ಜನನ ಆಗಿದೆ. ಹಾಗಾಗಿ ನಿಮಗೆ ಮನೆ ಕಟ್ಟುವ ಯೋಗ ಇದೆಯಾ ಅಂತ ಕೇಳ್ತಾ ಇದ್ದೀರಿ. ನಿಮ್ಮ ಈ ಹುಟ್ಟಿದ ದಿನಾಂಕ ಕಳಿಸಿರೋ ಪ್ರಕಾರ ನಿಮ್ಮದು ಧನುರಾಶಿ ಬರುತ್ತೆ, ಆದರೆ ನೀವು ಮಕರ ರಾಶಿ ಅಂತ ಹೇಳ್ತಾ ಇದ್ದೀರಿ. ಇದನ್ನು ಸ್ವಲ್ಪ ನಿಷ್ಕರ್ಷೆ ಮಾಡಿಕೊಳ್ಬೇಕು ನೀವು, ಯಾಕೆಂದರೆ ಮೂಲ ನಕ್ಷತ್ರ 2ನೇ ಪಾದದಲ್ಲಿರುವಂಥದ್ದು. ಇನ್ನು ಮನೆ ಕಟ್ಟುವಂತಹ ಯೋಗ ಇದೆ, ಆದರೆ 7.5 ಶನಿಯ ಪ್ರಭಾವ ನಡೀತಾ ಇರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ನೋಡಿ, ಪ್ರಯತ್ನ ಮಾಡಿದ್ರೆ ಖಂಡಿತ ಸಫಲರಾಗ್ತೀರಿ. ಯೋಗ ಇರೋದರಿಂದ ನಿಮ್ಮ ಎಲ್ಲ ಸಂಪನ್ಮೂಲಗಳನ್ನು ಒಗ್ಗೂಡಿಸಿಕೊಂಡು ಆ ಗುರಿಯತ್ತ ಕೆಲಸ ಮಾಡಿ. ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಕೆಲವು ಸಮಯ ಸ್ವಭಾವ ಏನಾಗುತ್ತೆ, ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ, ಒಂದು ಹೆಜ್ಜೆ ಮುಂದೆ ಹೋದರೆ 2 ಹೆಜ್ಜೆ ಹಿಂದೆ ಬರುವಂಥ ರೀತಿಯಲ್ಲಾಗುತ್ತೆ. 7.5 ಪ್ರಭಾವದಿಂದ ಸ್ವಲ್ಪ ಕಷ್ಟಪಡಿ, ಖಂಡಿತ ಉತ್ತಮ ಫಲ ಸಿಕ್ಕತ್ತೆ. ಇನ್ನು ಸತ್ಯನಾರಾಯಣವರು ಮಗಳು ರಶ್ಮಿ NS ಬಗ್ಗೆ ಕೇಳಿದ್ರಿ. ಉತ್ತರ ಈಗಾಗಲೇ ನಿಮ್ಗೆ ಹೇಳಿದೆ. ಬೇರೆ ಏನಾದರೂ ಪ್ರಶ್ನೆ ಇದ್ದರೆ ಇನ್ನೊಮ್ಮೆ ವಿವರವನ್ನು ನೀಡಬೇಕು ನಿಮ್ಮದು, ಮತ್ತು ಪ್ರಶ್ನೆಯನ್ನು ಕೇಳಬೇಕು. ಹಿಂದೆ ಕೇಳಿದ್ದೇ ಉತ್ತರ ಹೇಳಿಲ್ಲ ಅಂತ ಹೇಳಿದ್ರೆ ಹಿಂದೆ ಕೇಳಿದ್ದು ಆ ದಿನದಲ್ಲಿ ಉತ್ತರ ಸಿಕ್ಕಿರ್ಬೋದು ಅಥವಾ ಸಿಕ್ಕಿಲ್ಲದೆ ಇರ್ಬೋದು. ದಯಮಾಡಿ ಮತ್ತೊಮ್ಮೆ ಆ ಪ್ರಶ್ನೆಯನ್ನು, ನಿಮ್ಮ ಸಮಸ್ಯೆಯ ಪ್ರಶ್ನೆ ಏನೇ ಇದ್ದರೂ ಕೇಳಿ, ಸಾಧ್ಯವಾದಷ್ಟು ನಿಖರವಾದ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಇನ್ನು ಶೈಲಜಾ ಸುರೇಶ್ ಅವರು 3/10/85 ಅಂತ ಹೇಳ್ತಾ ಇದ್ದೀರಿ, ಆದರೆ ಟೈಮ್ ಹೇಳಿಲ್ಲ. ಇನ್ನು ಲಲಿತಾ ಅವರು ಪ್ರಶ್ನೆ ಕೇಳಿದ್ದೀರಿ, ಡೀಟೇಲ್ಸ್ ಹೇಳಿಲ್ಲ. ಹಾಗೆ ಶುಭ ಭಾಗ್ಯ ಅವರು ಕೂಡ ವಿವರಗಳನ್ನು ಕೊಡಬೇಕಾಗತ್ತೆ. ಇನ್ನು ಚಂದ್ರಶೇಖರ್ ಅವರು ಕೂಡ ಡೇಟ್ ಆಫ್ ಬರ್ತ್ ಕೊಡಿ. ಈಗಾಗಲೇ ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾವುದೇ ಪ್ರಶ್ನೆಯನ್ನು ಕೇಳೋದಕ್ಕೆ ಮೊದಲು ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಅದು ಬೆಳಿಗ್ಗೆನ ರಾತ್ರಿನ, AM ಇರ್ಬೋದು, PM ಇರ್ಬೋದು, ಇದು ಸ್ಪಷ್ಟವಾಗಿ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಮುಂದಿನ ನಕ್ಷತ್ರಕ್ಕೋ ಅಥವಾ ಮುಂದಿನ ರಾಶಿಗೋ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಖರವಾದ ಮಾಹಿತಿ ಸಿಕ್ಕಲ್ಲ. ಇನ್ನು ಹುಟ್ಟಿದ ಸ್ಥಳ, ಈ 3 ವಿವರಗಳನ್ನು ನೀವು ನಿಖರವಾಗಿ ಕೊಟ್ಟರೆ ನಿಮ್ಮ ಹೆಸರಿನ ಜೊತೆ ನಿಮ್ಮ ರಾಶಿ, ನಕ್ಷತ್ರ, ಹಾಗೆ ಗುಣ ಸ್ವಭಾವಗಳ ಬಗ್ಗೆ, ನೀವು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಗುರುಬಲ ಇದೆಯಾ ಇಲ್ವಾ, ಮತ್ತು ಯಾವ ಸಮಯದಲ್ಲಿ ಆ ಕೆಲಸ ಕಾರ್ಯಗಳು ಕೈಗೂಡುತ್ತೆ ಅನ್ನೋಂಥದ್ರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನಾದರೂ ಹೇಳಲಿಕ್ಕೆ ನಮಗೂ ಸಾಧ್ಯ ಆಗುತ್ತೆ. ಇನ್ನು ಕಿರಣ್ ಕುಮಾರ್ 10/2/73 ಮೇಷರಾಶಿ, ಕೃತಿಕಾ ನಕ್ಷತ್ರ 1ನೇ ಪಾದ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಶನಿವಾರದ ದಿನ ಬ್ರಹ್ಮಯೋಗದಲ್ಲಿ ಜನನ ಆಗಿರುವಂಥದ್ದು. ಹಾಗಾಗಿ ಕಿರಣ್ ಕುಮಾರ್ ಅವರು ಮೇಷರಾಶಿ ಆಗಿರೋದ್ರಿಂದ ನಿಮಗೆ ಗುರುಬಲ ಚೆನ್ನಾಗಿದೆ ಈ ಸಂಬಂಧ. ಅದರಲ್ಲೂ ಕುಜ ನಿಮ್ಮ ರಾಶಿಯ ಅಧಿಪತಿಯಾಗಿ ಇರುವಂಥವನು. ವಿಶೇಷವಾಗಿ ಕಷ್ಟದಿಂದ ಯಾವುದೇ ಕೆಲಸವನ್ನು ಮಾಡಿ ಅದು ನಿಮಗೆ ಕೈಗೂಡುತ್ತೆ. ಆದರೆ ಸ್ವಲ್ಪ ಕಷ್ಟಪಡುವಂಥ ಸ್ವಭಾವ, ನೇರ ಮಾತನ್ನು ಆಡುವಂಥವ್ರು ನೀವು. ಹಾಗಾಗಿ ಖಂಡಿತವಾದಿ ಲೋಕವಿರೋಧಿ ಅಂತ ಹೇಳ್ತಾರೆ. ಸ್ವಲ್ಪ ಶತ್ರುಗಳು ಕೂಡ ಜಾಸ್ತಿ ಇರುವಂಥವ್ರು ನಿಮ್ಮ ಸುತ್ತಮುತ್ತ.
ಯಾಕೆಂದರೆ ನಿಮ್ಮ ಸ್ವಭಾವ ಆ ರೀತಿಯಲ್ಲಿರುತ್ತೆ. ನಿಮ್ಮ ಒಳ್ಳೆಯತನ ಕೆಲವರು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಖಂಡಿತ ಯಶಸ್ಸು ನಿಮಗೆ ಸಾಧ್ಯವಾಗುತ್ತೆ. ಇನ್ನು ವಿಜಯಲಕ್ಷ್ಮಿ ಪೊನ್ನಾಕ 10/10/90 ಮಿಥುನ ರಾಶಿ, ಆರ್ದ್ರ ನಕ್ಷತ್ರ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಲ್ಲಿ ಬುಧವಾರ ಪರಿಘಯೋಗದಲ್ಲಿ ಜನನ ಆಗಿದೆ. ವ್ಯಾಪಾರ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಬುಧ ಮಿಥುನ ರಾಶಿ ಅಧಿಪತಿ, ಅದರಲ್ಲೂ ಬುಧವಾರದ ದಿನ ಜನನ ಆಗಿದೆ. ನಿಮಗೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಕೈ ಹತ್ತಬೇಕು. ಆದರೆ ಕಾರಣಾಂತರಗಳಿಂದ ನಿಮ್ಮ ವ್ಯಾಪಾರ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇರ್ಬೋದು. ಆದರೂ ಕೂಡ ಗುರುಬಲ ಇದೆ. ಸ್ವಲ್ಪ ಪ್ರಯತ್ನ ಮಾಡಿ. ಆ ವ್ಯಾಪಾರದಲ್ಲೇ ಯಾವ ಸ್ಟ್ರಾಟಜಿಯನ್ನು ಉಪಯೋಗಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಅದನ್ನು ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ವ್ಯಾಪಾರ ನಿಮಗೆ ಚೆನ್ನಾಗಿ ಕೈ ಹತ್ತುತ್ತೆ. ಇನ್ನು ರಾಜೇಂದ್ರ ಅವರು ಈಗಾಗಲೇ ನಿಮಗೆ ಉತ್ತರವನ್ನು ಹೇಳಿದೆ. 24/1/95 ತುಲಾರಾಶಿ, ಸ್ವಾತಿ ನಕ್ಷತ್ರ, 1ನೇ ಪಾದ ಅಂಥೇಳಿ ಹೋಟೆಲ್ ಮಾರಾಟ ಮಾಡುವಂಥ ಯೋಚನೆ ಇದೆ, ಯಾವಾಗ ಆಗತ್ತೆ ಅನ್ನೋಂಥದ್ದನ್ನು ಕೇಳ್ತಾ ಇದ್ದೀರಿ. ಇಲ್ಲಿ ತುಲಾರಾಶಿಯವರಿಗೆ ಗುರುಬಲ ಇದೆ, ಖಂಡಿತ ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಆದರೆ ಇನ್ನೊಮ್ಮೆ ಅದನ್ನು ಪರಿಶೀಲನೆ ಮಾಡಿ ಮನೆಯಲ್ಲಿರುವಂಥ ಸದಸ್ಯರ ಜೊತೆ, ಹಿರಿಯರ ಜೊತೆ ಇದ್ರ ಬಗ್ಗೆ ಮಾತಾಡಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಉತ್ತಮ. ಇನ್ನು ರತ್ನ ಎಸ್, ಮಗಳ ಬಗ್ಗೆ ಕೇಳ್ತಾ ಇದ್ದೀರಿ, ಹೆಸರನ್ನು ಹೇಳಿಲ್ಲ ಮಗಳದ್ದು. 25/11/83 ಬರುವಂಥದ್ದು ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ, 2ನೇ ಪಾದ, ಕೃಷ್ಣ ಪಕ್ಷದ ಷಷ್ಠಿ ತಿಥಿಯಂದು ಶುಕ್ರವಾರ ಶುಕ್ಲ ಯೋಗದಲ್ಲಿ ಜನನ ಆಗಿದೆ. ಹಾಗಾಗಿ ವಿದೇಶ ಯೋಗ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಕರ್ಕಾಟಕ ರಾಶಿಯವರಿಗೆ ಸದ್ಯಕ್ಕೆ ಗುರುಬಲ ಇಲ್ಲ ಸೆಪ್ಟೆಂಬರ್ವರೆಗೆ. ಯಾವ ಒಂದು ವಿದ್ಯಾಭ್ಯಾಸ ಆಗಿದೆ, ಯಾವ ಕೋರ್ಸನ್ನು ಮಾಡಿದ್ದಾರೆ, ಎಲ್ಲಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋಂಥ ಡೀಟೇಲ್ಸ್ ಸ್ವಲ್ಪ ಬೇಕಾಗಿದೆ. ಆದರೂ ಕೂಡ ಇವರು ತಮ್ಮ ಸ್ವಂತ ಊರಿನಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ, ಇವ್ರದ್ದು ಓಡಾಟ ಇರುತ್ತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಯಾಕೆಂದರೆ ಇವರ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಸ್ವಲ್ಪ ಓಡಾಟ ಸುತ್ತಾಟ ಅನ್ನುವಂಥದ್ದು ಇದ್ದೇ ಇದೆ. ವಿದೇಶದಲ್ಲಿ ಉದ್ಯೋಗ ಸಿಕ್ಕುವಂಥ ಯೋಗ ಇದೆ. ಆದರೆ ಪ್ರಯತ್ನ ಎಷ್ಟರ ಮಟ್ಟಿಗಿದೆಯೋ ಅದರಂತೆ ಫಲ ನಿಮಗೆ ಸಿಕ್ಕುವಂಥದ್ದು. ಇನ್ನು ಅಮಿತಾ ಅವರ ಪ್ರಶ್ನೆ 31/7/90 ತುಲಾರಾಶಿ, ವಿಶಾಖ ನಕ್ಷತ್ರ, 3ನೇ ಪಾದ, ಶುಕ್ಲ ಪಕ್ಷದ ನವಮಿ ತಿಥಿಯಂದು ಮಂಗಳವಾರ ಶುಕ್ಲ ಯೋಗದಲ್ಲಿ ಜನನ ಆಗಿದೆ. ಇಲ್ಲಿ ಪತಿಯ ಜೊತೆ ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ತುಲಾರಾಶಿ ನಿಮ್ಮದಾಗಿರೋದ್ರಿಂದ ಸದ್ಯ ನಿಮಗೆ ಒಳ್ಳೆಯ ಸಮಯನೇ ನಡೀತಾ ಇದೆ. ಆದರೆ ಕಾರಣಾಂತರಗಳಿಂದ ಯಾವುದೋ ಗ್ರಹಗಳ ದೃಷ್ಟಿನೋ ಅಥವಾ ಕೆಲವು ದೋಷಗಳೇನಾದರೂ ಇದ್ದರೆ ಜಾತಕದಲ್ಲಿ ಈ ರೀತಿ ಆಗುವಂಥದ್ದು ಉಂಟು. ಅದರಿಂದ ನೀವು ನಿಮ್ಮ ಜಾತಕವನ್ನು ಯಾರಾದರೂ ಜ್ಯೋತಿಷ್ಯರ ಹತ್ರ ತೋರಿಸಿದ್ರೆ ಸೂಕ್ತವಾದ ಪರಿಹಾರವನ್ನು ಹೇಳ್ಬೋದು. ನಮಗೆ ತೋರುವಂಥ ಪ್ರಕಾರ ನಿಮಗೆ ಟೈಮ್ ಚೆನ್ನಾಗಿದೆ, ಆದರೆ ಅನ್ಯ ಗ್ರಹಗಳ ಒತ್ತಡದಿಂದ, ಕೆಟ್ಟ ದೃಷ್ಟಿಯಿಂದ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಮುಂದಿನ ದಿನಗಳು ಬಹಳ ಉತ್ತಮವಾಗಿರುತ್ತೆ. ಇನ್ನು ಸುಷ್ಮಾ ಅವರು 16/8/95 ಮೇಷರಾಶಿ, ಅಶ್ವಿನಿ ನಕ್ಷತ್ರ, 3ನೇ ಪಾದ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಬುಧವಾರದಂದು ಗಂಡ ಯೋಗದಲ್ಲಿ ಜನನ ಆಗಿದೆ. ಹಾಗಾಗಿ ಸುಷ್ಮಾ ಅವ್ರದ್ದು ವಿವಾಹದ ಬಗ್ಗೆ ಕೇಳ್ತಾ ಇದ್ದೀರಿ. ನಿಮ್ಮದು ಮೇಷರಾಶಿ, ಗುರುಬಲ ಇದೆ, ಖಂಡಿತ ಪ್ರಯತ್ನ ಮಾಡಿದ್ರೆ ಫಲ ಸಿಕ್ಕತ್ತೆ. ಒಳ್ಳೆಯ ಸಂಬಂಧ ಕೂಡಿ ಬರುತ್ತೆ, ಅದು ಬಹಳ ವಿಶೇಷ. ಹೊಂದಾಣಿಕೆಯಿಂದ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಪ್ರೇಮ ಪೂಜಾರವರು 11/12/83 ಕುಂಭರಾಶಿ, ಶತಭಿಷ ನಕ್ಷತ್ರ, 1ನೇ ಪಾದ, ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಭಾನುವಾರ ಹರ್ಷಣ ಯೋಗದಲ್ಲಿ ಜನನ ಆಗಿದೆ. ಕುಂಭರಾಶಿಯವರಿಗೆ ಸದ್ಯಕ್ಕೆ ಗುರುಬಲ ಇಲ್ಲ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಸ್ವಲ್ಪ ನಿಧಾನ ಇರುವಂಥದ್ದು. ಅದರಲ್ಲೂ 7.5 ಶನಿ ನಡೀತಾ ಇದೆ. ಇದು ಭಾಳ ಗಮನಿಸಬೇಕಾಗಿರುವಂಥ ಅಂಶ. ಹಾಗಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಯಾವುದರಲ್ಲೂ ಆತುರವಾಗಿ ನಿರ್ಧಾರವನ್ನು ಮಾಡಬೇಡಿ. ಇನ್ನು ದೊಡ್ಡ ದೊಡ್ಡ ಬಂಡವಾಳವನ್ನು ಹಾಕಿ ಏನಾದರೂ ಮಾಡ್ತೀನಿ ಅಂತ ಅಡ್ವೆಂಚರಸ್ ಆಗಿ ಹೋಗುವಂಥ ಸಾಹಸ ಕೃತ್ಯಗಳನ್ನು ಬಿಡಿ. ಏಕೆಂದರೆ ಸದ್ಯಕ್ಕೆ 2023ರವರೆಗೆ ಸ್ವಲ್ಪ ಎಲೆಮರೆ ಕಾಯಿಯಂತೆ ಇರುವಂಥದ್ದು ಉತ್ತಮ. ಆ ನಂತರದಲ್ಲಿ ನಿಮಗೆ ಒಳ್ಳೆಯ ದಿನ ಇದೆ. ಅಲ್ಲಿಯವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಪ್ರೀತಿಯ ವೀಕ್ಷಕರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ನಮ್ಮ ಹಿರಿಯರು ಪ್ರತಿನಿತ್ಯದ ಜೀವನದಲ್ಲಿ ಕೆಲವು ಕಟ್ಟುಪಾಡುಗಳನ್ನು ಅನುಸರಣೆ ಮಾಡ್ತಾ ಬಂದಿದ್ದರು.
ಅದನ್ನು ಸಂಪ್ರದಾಯ ಅಂತ ಹೇಳ್ಬೋದು, ಅಥವಾ ವಿಧಿವಿಧಾನಗಳು ಅಂತ ಹೇಳ್ಬೋದು. ಹಾಗೆ ಒಂದು ಶಿಸ್ತುಬದ್ಧ ಜೀವನ ಅಂತ ಹೇಳಿದ್ರೂ ಕೂಡ ತಪ್ಪಲ್ಲ. ಆದರೆ ಅದೆಲ್ಲದಕ್ಕೂ ಕೂಡ ಒಂದಲ್ಲ ಒಂದು ವೈಜ್ಞಾನಿಕವಾದಂಥ ಕಾರಣಗಳನ್ನು ಇಟ್ಟುಕೊಂಡೇ ಅವರು ಈ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು ಅನ್ನುವಂಥದ್ದು ಬಹುಜನರ ಅಭಿಪ್ರಾಯ ಕೂಡ. ಉದಾಹರಣೆಗೆ, ಸಂಜೆಯ ವೇಳೆ ಗಂಡಸು ದೀಪವನ್ನು ಹೊತ್ತಿಸಬಾರ್ದು, ಮನೆಯಲ್ಲಿ ದೀಪವನ್ನು ಆರಿಸಬಾರ್ದು ಅಂತ ಹೇಳ್ತಾಯಿದ್ರು. ಹೆಣ್ಣು ಮಕ್ಕಳು ಕುಂಬಳಕಾಯಿಯನ್ನು ಒಡೆಯಬಾರದು ಅನ್ನುವಂಥದ್ದಿತ್ತು. ಇತರರು ಸೀನಿದರೆ ಕ್ಷೇಮವಾಗಿರು ಅಂತ ಹೇಳಬೇಕು. ಹಾಗೆ ಎಡವಿ ಬಿದ್ದರೆ ಆ ಬಿದ್ದ ಜಾಗದಿಂದ ಮಣ್ಣನ್ನು ಹಣೆಗಿಡಬೇಕು. ಆಕಳಿಕೆ ಬಂದರೆ ಕೈಯಿಂದ ಬಾಯಿಯನ್ನು ಮುಚ್ಚಿ ನಂತರ ಬಲಕಿವಿಯನ್ನು ಮುಟ್ಟಬೇಕು. ಹೀಗೆ ಹಲವಾರು ವಿಧಿವಿಧಾನಗಳನ್ನು, ಆರೋಗ್ಯ ಸೂತ್ರಗಳನ್ನು ಅವರು ಪರಿಪಾಲನೆ ಮಾಡ್ತಾಯಿದ್ರು. ಹಾಗಾಗಿ ಅವರು ಆರೋಗ್ಯವಂತರಾಗಿ ಬದುಕ್ತಾ ಇದ್ದರು. ದೀರ್ಘಾಯುಸ್ಸಿತ್ತು, ಶಾಂತಿ ನೆಮ್ಮದಿಯ ಜೀವನ ಕೂಡ ಇತ್ತು. ಅವರಿಗೆ ಇದ್ದುದರಲ್ಲಿಯೇ ತೃಪ್ತಿಯನ್ನು ಪಡ್ಕೊಳ್ಳುವಂಥದ್ದು ಇತ್ತು. ಹಾಗಾಗಿ ಈ ದಿನ ನಾವು ಹಿರಿಯರು ಅನುಸರಿಸ್ಕೊಂಡು ಬರ್ತಾ ಇದ್ದಂಥ ಕೆಲವು ವಿಚಾರಗಳು ಯಾವ್ಯಾವುದು, ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಅದರಲ್ಲೂ ವಿಶೇಷವಾಗಿ ಕೆಲವು ವಸ್ತುಗಳನ್ನು ರಾತ್ರಿಯ ವೇಳೆ ಕೊಡ್ತಾ ಇರಲಿಲ್ಲ ಹೊರಗಡೆಗೆ. ಅಂಥ ವಸ್ತುಗಳು ಯಾವುದು, ಒಂದು ವೇಳೆ ಅಂಥ ವಸ್ತುಗಳನ್ನು ಕೊಟ್ಟರೆ ಯಾವ ದೋಷ ಬರ್ತಾಯಿತ್ತು ಅನ್ನೋಂಥದ್ದನ್ನು ಕೂಡ ನೋಡೋಣ. ಇಲ್ಲಿ ಬಂಧುಗಳೊಂದಿಗೆ ಕಹಿಯಾದ ವಸ್ತುವನ್ನು ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥದ್ದನ್ನು ಮಾಡಬಾರ್ದು. ಯಾವತ್ತೂ ಕೂಡ ಸಿಹಿಯಾದ ಪದಾರ್ಥಗಳನ್ನೇ ಬಂಧು ಮಿತ್ರರಿಗೆ ಕೊಡಬೇಕು ಅನ್ನುವಂಥ ಒಂದು ಅನುಸರಣಾ ಕ್ರಮ ಇತ್ತು ಅವರಿಗೆ. ಸಾಮಾನ್ಯವಾಗಿ ರಾತ್ರಿಯ ವೇಳೆ ಕಹಿ ಪದಾರ್ಥಗಳನ್ನು ಅವರು ಹೊರಗಡೆ ಕೊಡ್ತಾ ಇರಲಿಲ್ಲ. ಇನ್ನು ರಾತ್ರಿಯಲ್ಲಿ ಕಬ್ಬಿಣವನ್ನು ಕೊಟ್ಟರೆ ಶನಿ ದೋಷ ಬರುತ್ತೆ ಅಂತ ಹೇಳ್ತಾ ಇದ್ರು. ಇನ್ನು ರಾತ್ರಿಯಲ್ಲಿ ಯಾವುದೇ ಬಿತ್ತನೆ ಬೀಜಗಳನ್ನು ಕೊಟ್ಟರೆ ವಂಶದ ಏಳಿಗೆ ಆಗಲ್ಲ ಅನ್ನೋಂಥ ನಂಬಿಕೆ ಇತ್ತು. ರಾತ್ರಿಯಲ್ಲಿ ನೀರನ್ನು ಕೊಟ್ಟರೆ ಸಾಲ ಹೆಚ್ಚಾಗುತ್ತೆ. ರಾತ್ರಿಯಲ್ಲಿ ಅನ್ನವನ್ನು ಕೊಟ್ಟರೆ ಬೇರೆಯವರಿಗೆ ರೋಗಕ್ಕಾಗಿ ಹೆಚ್ಚು ಖರ್ಚಾಗತ್ತೆ ಅನ್ನೋಂಥ ನಂಬಿಕೆ ಇತ್ತು. ಇನ್ನು ರಾತ್ರಿಯಲ್ಲಿ ಬೆಂಕಿ ಕೊಟ್ಟರೆ ಮನೆ ಉಳಿಯೋದಿಲ್ಲ, ಮನೆ ಸರ್ವನಾಶನವಾಗತ್ತೆ ಅನ್ನುವಂಥ ನಂಬಿಕೆ ಇತ್ತು. ಇನ್ನು ರಾತ್ರಿಯಲ್ಲಿ ಹಾಲು, ಮೊಸರು ಇದನ್ನು ಕೊಟ್ಟರೆ, ಅದರಲ್ಲೂ ಹಾಲನ್ನು ಕೊಟ್ಟರೆ ದರಿದ್ರ ಲಕ್ಷ್ಮಿ ಬರ್ತಾಳೆ, ಮೊಸರನ್ನು ಕೊಟ್ಟರೆ ಆಯಸ್ಸು ಕಡಿಮೆ ಆಗತ್ತೆ ಅಂತ ಹೇಳಿ ಹಾಲು ಮೊಸರನ್ನು ರಾತ್ರಿ ವೇಳೆ ಕೊಡ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಮೆಣಸಿನಕಾಯಿಯನ್ನು ಅಥವಾ ಬೇರೆ ಇನ್ಯಾವುದೇ ಒಂದು ಪದಾರ್ಥವನ್ನು ಸೇರಿಸಿ ತೀರಾ ಅನಿವಾರ್ಯವಾದಂತಹ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಕೊಡ್ತಾಯಿದ್ರು. ಇನ್ನು ರಾತ್ರಿಯ ಸಮಯದಲ್ಲಿ ಧಾನ್ಯವನ್ನು ಕೊಟ್ಟರೆ ವ್ಯಾಪಾರದಲ್ಲಿ ಹಾನಿ ಸಂಭವಿಸತ್ತೆ ಅಂತ ಹೇಳ್ತಾ ಇದ್ರು. ರಾತ್ರಿಯಲ್ಲಿ ಔಷಧಿಯನ್ನು ಕೊಟ್ಟರೆ ಮೃತ್ಯು ಸಮೀಪಿಸುತ್ತೆ, ಆಯಸ್ಸು ಕ್ಷೀಣಿಸತ್ತೆ ಅನ್ನುವಂಥ ನಂಬಿಕೆ ಕೂಡ ಇತ್ತು. ಇದನ್ನು ಶತಾಪಥರು ತಿಳಿಸಿರುವಂಥದ್ದು. ಇದನ್ನು ನಮ್ಮ ಹಿರಿಯರು ಚಾಚು ತಪ್ಪದೇ ಅನುಸರಣೆ ಮಾಡಿಕೊಂಡು ಬರ್ತಾಯಿದ್ರು. ಹಾಗೆ ಕಬ್ಬಿಣವನ್ನು, ಬೀಜವನ್ನು, ಜಲವನ್ನು, ಅನ್ನವನ್ನು, ಬೆಂಕಿಯನ್ನು, ಮಜ್ಜಿಗೆಯನ್ನು, ಹಾಲು, ಮೊಸರು, ಅಗ್ನಿ, ಧಾನ್ಯ, ಔಷಧಿ ಇವುಗಳನ್ನು ರಾತ್ರಿಯ ವೇಳೆಯಲ್ಲಿ ಇತರರಿಗೆ ಕೊಡಬಾರ್ದು. ಕೊಟ್ಟರೆ ಒಂದು ವೇಳೆ ಆ ಮನೆಯಿಂದ ಲಕ್ಷ್ಮಿ ಹೊರಗಡೆ ಹೊರಟೋಗ್ತಾಳೆ. ಅದರಲ್ಲೂ ಯಾವುದಾದ್ರೂ ಪದಾರ್ಥದ ಮೂಲಕ ಕೊಟ್ಟರೆ ದೋಷ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಅನುಸಂಧಾನ ಮಾಡಿಕೊಂಡಿದ್ರು. ಇದು ಬಹಳ ವಿಶೇಷ. ಹಾಗೆ ಕೆಲವರು ಹೇಳ್ತಾ ಇದ್ರು, ಪತ್ನಿ ಗರ್ಭಧರಿಸಿದರೆ 3ನೇ ತಿಂಗಳ ಮೊದಲು ಪತಿ ಕ್ಷೌರವನ್ನು ಮಾಡಿಕೊಳ್ಬಾರ್ದು, ಶವವನ್ನು ಹೊರಬಾರ್ದು, ಶವವನ್ನು ಹಿಂಬಾಲಿಸಬಾರ್ದು, ಸ್ಮಶಾನಕ್ಕೆ ಹೋಗಬಾರ್ದು. ಇನ್ನು ದೂರ ದೇಶ ಯಾತ್ರೆ ಮಾಡುವಂಥದ್ದು, ಸಮುದ್ರ ಸ್ನಾನ ಮಾಡುವಂಥದ್ದು, ಹೊಸ ಮನೆ ಕಟ್ಟುವಂಥದ್ದು, ಹೊಸ ಮನೆ ಗೃಹ ಪ್ರವೇಶ ಮಾಡುವಂಥದ್ದು, ಹಳೆಯ ಮನೆಯನ್ನು ಒಡೆದು ಕಟ್ಟುವಂಥದ್ದು ಇವುಗಳನ್ನು ಮಾಡಬಾರ್ದು. ಏಕೆಂದರೆ ಮನೆಯಲ್ಲಿ ಪತ್ನಿ ಗರ್ಭಧರಿಸಿದ್ದಾಳೆ ಅನ್ನುವಂಥ ಕಾರಣಕ್ಕಾಗಿ. ಇನ್ನು ರಾತ್ರಿಯ ಸಂದರ್ಭದಲ್ಲಿ ಹೊಲವನ್ನು ಉಳುವಂಥದ್ದು, ಬೀಜ ಬಿತ್ತುವಂಥದ್ದು ಮಾಡಿದಾಗ ಸಹೋದರರು ಮಧ್ಯೆ ಮನಸ್ತಾಪಗಳು ಉಂಟಾಗತ್ತೆ ಅನ್ನೋವಂಥದ್ದನ್ನು ಹೇಳ್ತಾ ಇದ್ರು. ಹಾಗೆ ತಂದೆ ಮಕ್ಕಳು ಒಂದೇ ದಿನದಲ್ಲಿ ಕ್ಷೌರವನ್ನು ಮಾಡಿಸ್ಕೊಳ್ಬಾರ್ದು, ಶ್ರಾದ್ದ ಭೋಜನವನ್ನು ಮಾಡಬಾರ್ದು ಅನ್ನೋವಂಥದ್ದು ಕೂಡ ಇತ್ತು. ಇನ್ನು ಏಕಾದಶಿಯಲ್ಲಿ ಉಪವಾಸ, ದ್ವಾದಶಿಯಲ್ಲಿ ಶ್ರಾವಣ ಸೇರಿದರೆ ಆ ದಿನ ಕೂಡ ಉಪವಾಸ ಇರಬೇಕು ಅನ್ನೋವಂಥದ್ದು ಕೂಡ ಒಂದು ಕ್ರಮವನ್ನು ಅನುಸರಿಸ್ತಾ ಇದ್ರು. ಹಾಗೆ ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದರೆ ಹೂ ಪ್ರಸಾದವನ್ನು ಕೊಡ್ತಾರೆ. ಅದನ್ನು ಗಂಡಸರು ಕಿವಿಯಲ್ಲಿ ಇಟ್ಕೊಂಡು ಬಿಡ್ತಾರೆ. ಹಾಗಾಗಿ ಹೂವನ್ನು ಕಿವಿಯಲ್ಲಿ ಇಟ್ಟರೆ ಸಾಲ ಹೆಚ್ಚಾಗುತ್ತೆ. ಕತ್ತಿನಲ್ಲಿ ಗಂಧವನ್ನು ಧರಿಸಿದ್ರೆ ಭಾಗ್ಯಶ್ರೀ ಹೊರಟು ಹೋಗ್ತಾಳೆ. ಇನ್ನು ಶಿಖೆಯಲ್ಲಿ ತುಳಸಿಯನ್ನು ಧರಿಸಿದ್ರೆ, ಅಂದರೆ ತುಳಸಿ ದಳವನ್ನು ದೇವಾಲಯದಲ್ಲಿ ಕೊಟ್ಟರೆ ಅಥವಾ ದೇವರ ಪ್ರಸಾದ ಅಂತ ಹೇಳಿ ಪಡೆದಾಗ ಅದನ್ನು ಶಿರದ ಮೇಲೆ ಇಟ್ಕೊಳ್ಳುವಂಥದ್ದು ಇದೆ. ಅದನ್ನು ಮಾಡಬಾರ್ದು, ಏಕೆಂದರೆ ದರಿದ್ರ ಪ್ರಾಪ್ತಿ ಉಂಟಾಗತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಕಿವಿಯಲ್ಲಿ ಹೂವನ್ನು, ಕತ್ತಿನಲ್ಲಿ ಗಂಧವನ್ನು, ಶಿಖೆಯಲ್ಲಿ ತುಳಸಿಯನ್ನು ಧರಿಸಬಾರ್ದು ಅನ್ನುವಂಥ ಒಂದು ನಿಯಮ ಇದೆ. ಹಾಗೆ ರಾತ್ರಿಯ ಸಮಯದಲ್ಲಿ
ನೋಡಿ, ಕೆಲವರು ಮನೆಯಲ್ಲಿ ಸಾಸಿವೆಯನ್ನು ಮುಟ್ತಾ ಇರಲಿಲ್ಲ. ಒಂದು ವೇಳೆ ಮುಟ್ಟಿದ್ರೆ ಲಕ್ಷ್ಮಿ ಹೊರಟು ಹೋಗ್ತಾಳೆ ಅನ್ನೋಂಥದ್ದಿತ್ತು. ಹಾಗಾಗಿ ಸಾಸಿವೆಯನ್ನು ರಾತ್ರಿ ವೇಳೆ ಯಾರೂ ಕೂಡ ಉಪಯೋಗಿಸ್ತಾ ಇರಲಿಲ್ಲ. ಇನ್ನು ಅಷ್ಟಮಿ ತಿಥಿಯಂದು ತೆಂಗಿನಕಾಯಿಯನ್ನು ಒಡೆದ್ರೆ ಸಂತಾನ ಲಕ್ಷ್ಮಿ ಇರಲ್ಲ ಅಂತ ಹೇಳ್ತಾಯಿದ್ರು. ದ್ವಾದಶಿಯ ತಿಥಿಯಂದು ಪಡವಲಕಾಯಿಯನ್ನು ಅಡಿಗೆ ಮಾಡಿದರೆ ಸರ್ಪಗಂಡ ದೋಷ ಬರುತ್ತೆ ಅನ್ನೋಂಥದ್ದು ಕೂಡ ಸಂಪ್ರದಾಯದಲ್ಲಿದೆ. ಇನ್ನು ದ್ವಿತೀಯದಲ್ಲಿ ಬದನೆಕಾಯಿಯನ್ನು ತಿಂದರೆ ಭ್ರಾತೃಹಾನಿ ಆಗುತ್ತೆ. ಪಾಡ್ಯದಲ್ಲಿ ಕುಂಬಳಕಾಯಿಯನ್ನು ತಿಂದರೆ ಪ್ರಾಣಹಾನಿ ಉಂಟಾಗುತ್ತೆ. ಪಂಚಮಿಯಲ್ಲಿ ಸೌತೆಕಾಯಿಯ ತಿಂದರೆ ಕುಜದೋಷ ಬರುತ್ತೆ ಅನ್ನೋಂಥದ್ದು ಕೂಡ ಇತ್ತು. ಹಾಗಾಗಿ ತರಕಾರಿಗಳನ್ನು ಬಳಸುವಾಗಲೂ ನಮ್ಮ ಹಿರಿಯರು ಒಂದು ನಿಯಮವನ್ನು ಅನುಸರಣೆ ಮಾಡ್ತಾಯಿದ್ರು ಅನ್ನೋಂಥದ್ದು ಇಲ್ಲಿಂದ ಗೊತ್ತಾಗುತ್ತೆ. ಹಾಗೆ ದೀಪದ ನೆರಳಲ್ಲಿ, ಮನುಷ್ಯನ ನೆರಳಲ್ಲಿ ತಂಗಬಾರದು ಅಂತ ಹೇಳ್ತಾಯಿದ್ರು. ಅದೇ ರೀತಿ ನೀರಿನಲ್ಲಿ ಮತ್ತು ಎಣ್ಣೆಯಲ್ಲಿ ನೆರಳನ್ನು ನೋಡಬಾರ್ದು ಅನ್ನೋಂಥದ್ದು ಕೂಡ ಅವರ ಅಭಿಮತವಾಗಿತ್ತು. ಇನ್ನು ವಿಶೇಷವಾಗಿ ಮನೆಯಲ್ಲಿರುವಂತಹ ಸ್ತ್ರೀಯರು ಯಾರೇ ಇರಲಿ, ಅವರು ಕಣ್ಣಿಗೆ ಕಾಡಿಗೆಯನ್ನು ಇಟ್ಟುಕೊಳ್ಳುವಾಗ ನೋಡಬಾರ್ದು ಅಂತ ಹೇಳ್ತಾಯಿದ್ರು. ಹಾಗೆ ಎಣ್ಣೆಯ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ, ಸ್ತ್ರೀ ನಿದ್ರೆ ಮಾಡುವಂತಹ ಸಂದರ್ಭದಲ್ಲಿ ನೋಡಬಾರದು, ನೋಡಿದ್ರೆ ದೋಷ ಬರುತ್ತೆ ಅನ್ನೋಂಥದ್ದು ಇತ್ತು. ಇನ್ನು ಕರುವಿನ ಹಗ್ಗವನ್ನು ದಾಟಬಾರದು ಅಂತ ಹೇಳ್ತಾಯಿದ್ರು. ಮನೆಯಲ್ಲಿ ಈ ರೀತಿ ಮಾಡಿದ್ರೆ ಆಗ್ತಾ ಇದ್ದಂತಹ ದೋಷಗಳು ಅಂತ ಹೇಳಿದ್ರೆ, ಸ್ತ್ರೀ ಕಾಡಿಗೆ ಇಟ್ಟುಕೊಳ್ಳುವಾಗ ನೋಡಿದರೆ ದೃಷ್ಟಿ ದೋಷ ಬರ್ತಾಯಿತ್ತು. ಎಣ್ಣೆ ಮೈಗೆ ಹಚ್ಚಿಕೊಂಡವಂಥವರನ್ನು ನೋಡಿದ್ರೆ ಮನೆಯಲ್ಲಿ ಅಪಮೃತ್ಯು ಸಂಭವಿಸ್ತಾ ಇತ್ತು. ಹಾಗೆ ಸ್ತ್ರೀ ನಿದ್ರೆ ಮಾಡುವಂಥದ್ದನ್ನು ನೋಡಿದ್ರೆ ಐಶ್ವರ್ಯ ದಿನೇ ದಿನೇ ಕರಗಿ ಹೋಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಇತ್ತು. ಹಾಗೆ ಕರುವಿನ ಹಗ್ಗವನ್ನು ದಾಟಿದರೆ ಶತ್ರುಬಾಧೆ ಉಂಟಾಗುತ್ತೆ. ಇನ್ನು ನಗ್ನವಾಗಿ ಸ್ನಾನವನ್ನು ಮಾಡಿದ್ರೆ ಶ್ರೀಮಂತಿಕೆ ದಿನಂಪ್ರತಿ ಕಡಿಮೆಯಾಗತ್ತೆ ಅನ್ನುವಂಥದ್ದು ಕೂಡ ಹಿರಿಯರಲ್ಲಿ ಇದ್ದಂಥದ್ದು. ಹಾಗಾಗಿ ವೀಕ್ಷಕರೇ, ನೀವು ಒಮ್ಮೆ ಸ್ಮರಿಸ್ಕೊಳ್ಳಿ, ನಿಮ್ಮ ಹಿರಿಯರು ಇಂಥ ಎಷ್ಟೋ ವಿಚಾರಗಳನ್ನು ಅವರ ದೈನಂದಿನ ಬದುಕಿನಲ್ಲಿ ಅನುಸರಣೆ ಮಾಡ್ತಾಯಿದ್ರು. ಅದಕ್ಕಾಗಿ ಅವರು ಸುಭಿಕ್ಷವಾಗಿದ್ದರು, ಆರೋಗ್ಯಯುತವಾಗಿದ್ದರು, ನೆಮ್ಮದಿಯಾಗಿ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಮೌಲ್ಯಗಳು ಎಲ್ಲೋ ಅಪಮೌಲ್ಯಗಳಾಗ್ತಾ ಇದೆ. ಅದನ್ನು ಅನುಸರಣೆ ಮಾಡಲಿಕ್ಕೆ ಯಾರಿಗೂ ಕೂಡ ಆಸಕ್ತಿ ಇಲ್ಲ. ಮತ್ತು ಅದರಲ್ಲಿರುವಂಥ ಒಂದು ಮೌಲ್ಯವನ್ನು ಕಂಡುಕೊಳ್ಳೋದರಲ್ಲಿ ವಿಫಲರಾಗಿದ್ದಾರೆ. ಅದಕ್ಕಾಗಿ ಇಂದಿನ ಬದುಕು ಬಹಳ ದುಸ್ತರವಾಗಿರುವಂಥದ್ದು, ನೆಮ್ಮದಿ ಇಲ್ಲದ ಜೀವನ ಆಗಿರುವಂಥದ್ದು. ಹಾಗಾಗಿ ಹಿರಿಯರು ಮಾಡಿರುವಂಥ ಈ ಒಂದು ಪ್ರತಿಯೊಂದು ಪದ್ಧತಿಯಲ್ಲೂ ಕೂಡ ಅದರ ಹಿನ್ನೆಲೆಯನ್ನು ಗಮನಿಸಿದ್ರೆ ಯಾವುದಾದ್ರೂ ಒಂದು ಅರ್ಥ ಗೌಪ್ಯವಾಗಿರುತ್ತೆ, ಅರ್ಥ ಅಡಗಿರುತ್ತೆ ಅದರಲ್ಲಿ ಅನ್ನೋಂಥದ್ದನ್ನು ಹೇಳಬಹುದು. ಮತ್ತು ಇನ್ನೊಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಕೆಲವರು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಮಧ್ಯೆ, ಅಂದರೆ ಇಬ್ಬರ ಮಧ್ಯೆ ಹೋಗಬಾರ್ದು ಅನ್ನೋಂಥದ್ದನ್ನು ಹೇಳ್ತಾಯಿದ್ರು. ದಂಪತಿಗಳ ಮಧ್ಯೆ ಯಾರಾದರೂ ಪ್ರವೇಶ ಮಾಡಿದ್ರೆ ಅವರ ದಾಂಪತ್ಯ ಹಾಳಾಗ್ತಾ ಇತ್ತು. ಹಾಗೆ ಹೆತ್ತವರು ಇಬ್ಬರು ಮಕ್ಕಳ ಮಧ್ಯೆ ಹೋದರೆ ಮಕ್ಕಳು ಬೇರೆ ಬೇರೆ ಆಗ್ತಾರೆ ಅನ್ನೋಂಥ ಒಂದು ನಂಬಿಕೆ ಇತ್ತು. ಗುರು ಮತ್ತು ಶಿಷ್ಯರ ಮಧ್ಯೆ ಹೋದರೆ ವಿದ್ಯೆ ನಾಶವಾಗತ್ತೆ, ಸ್ನೇಹಿತರ ಮಧ್ಯೆ ಹೋದರೆ ಜಗಳ ಪ್ರಾಪ್ತಿಯಾಗತ್ತೆ. ಹಾಗೆ ಮಾತಾಡ್ತಾ ಇರುವಂಥವರ ಮಧ್ಯೆ ಹೋದರೆ ಮಾತುಕತೆ ಮುರಿದು ಬೀಳತ್ತೆ ಅನ್ನೋಂಥದ್ದನ್ನು ಕೂಡ ಹಿರಿಯರು ಪರಿಪಾಲನೆ ಮಾಡ್ತಾಯಿದ್ರು. ಇನ್ನು ದನ ಮತ್ತು ಕರುಗಳ ಮಧ್ಯೆ ಹೋದರೆ ರೋಗ ಬರುತ್ತೆ. ಶಿವಲಿಂಗ ಮತ್ತು ನಂದಿಗಳ ಮಧ್ಯೆ ಹೋದರೆ ದೇವಸ್ಥಾನದಲ್ಲಿ ಅಪಮೃತ್ಯು ಉಂಟಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈಗಲೂ ಕೂಡ ಶಿವಲಿಂಗ ಮತ್ತು ನಂದಿಯ ಮಧ್ಯೆ ಓಡಾಡಬಾರ್ದು ಅನ್ನೋಂಥದ್ದು. ಅದಕ್ಕಾಗಿಯೇ ಅರ್ಧ ಪ್ರದಕ್ಷಿಣೆಯನ್ನು ಮಾತ್ರ ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ತಾ ಇದ್ರು. ಇನ್ನು ದಂಪತಿಗಳ ಮಧ್ಯೆ ಹೆತ್ತವರು, ಮಕ್ಕಳ ಮಧ್ಯೆ ಆಚಾರ್ಯರು, ಶಿಷ್ಯರ ಮಧ್ಯೆ ಆಚಾರ್ಯರು ಕೂಡ ಹೋಗಬಾರ್ದು ಅನ್ನೋಂಥದ್ದು ಇತ್ತು. ಹಾಗೆ ಮನೆಯ ಮುಂದೆ ಪ್ರತಿದಿನ ರಂಗೋಲಿಯನ್ನು ಹಾಕ್ತಾ ಇದ್ರು. ಇದರಿಂದ ಮನೆಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಅಂತ ಹೇಳ್ತಾ ಇದ್ರು. ಒಂದು ವೇಳೆ ಮೇಕೆ ಏನಾದರೂ ಮೈಗೆ ತಾಗಿಸಿದ್ರೆ ನಿರ್ಧನರಾಗ್ತಾ ಇದ್ರು, ಅಂದರೆ ಸಂಪತ್ತು ನಷ್ಟವಾಗ್ತಾ ಇತ್ತು. ಕತ್ತೆ ಏನಾದರೂ ತಗಲಿದ್ರೆ ಶನಿ ದೋಷ ಬರ್ತಾ ಇತ್ತು. ಒಂಟೆ ತಗಲಿದ್ರೆ ತಾನು ಸಂಪಾದಿಸಿದಂತಹ ಹಣ ನೀರಿನಂತೆ ಖರ್ಚಾಗ್ತಾ ಇತ್ತು. ಆನೆ ತಗಲಿದ್ರೆ ಬಡತನ, ಕುದುರೆ ತಗಲಿದ್ರೆ ರೋಗಕ್ಕಾಗಿ ಹಣ ಖರ್ಚು, ಎಮ್ಮೆ ತಗಲಿದ್ರೆ ಶನಿ ದೋಷದಿಂದ ವಿಪರೀತ ಖರ್ಚು, ಕಾಗೆ ಏನಾದರೂ ತಗಲಿದ್ರೆ ನಮ್ಮ ಶರೀರವನ್ನು ಮುಟ್ಟಿದ್ರೆ ಶನಿ ದೋಷದಿಂದ ಕೈಯಲ್ಲಿರುವಂತಹ ಹಣ ಹೊರಟು ಹೋಗ್ತಾ ಇತ್ತು, ದಟ್ಟ ದರಿದ್ರರಾಗ್ಬಿಡ್ತಾ ಇದ್ರು. ಹಾಗೆ ನಾಯಿ ತಗಲಿದ್ರೆ, ಅನಿವಾರ್ಯವಾಗಿ ನಾಯಿ ಏನಾದರೂ ತಗಲಿದ್ರೆ ಕೋರ್ಟ್ ಮೂಲಕ ಖರ್ಚು ಹೆಚ್ಚಾಗುವಂಥದ್ದಾಗಿತ್ತು. ಇನ್ನು ಯಾರಾದರೂ ಕಸವನ್ನು ಗುಡಿಸ್ತಾ ಇದ್ದರೆ ಆ ಪೊರಕೆ ಏನಾದರೂ ನಮಗೆ ತಗಲಿದ್ರೆ ಅಂದಿನ ದಿನದ ಸಂಪಾದನೆ ಉಳಿತಾ ಇರಲಿಲ್ಲ ಅನ್ನೋವಂಥದ್ದನ್ನು ಹಿರಿಯರು ಕಂಡುಕೊಂಡಿದ್ದರು. ಇದರಲ್ಲಿ ಎಷ್ಟೋ ವಿಚಾರಗಳಲ್ಲಿ ಸತ್ಯಾಂಶಗಳು ಕೂಡ ಇತ್ತು. ಅದರಂತೆಯೇ ಅವರಿಗೆ ಅನುಭವಗಳು ಆಗ್ತಾ ಇತ್ತು. ಆದ್ದರಿಂದಲೇ ಮನೆಯಲ್ಲಿ ಕಿರಿಯರಿಗೆ ಇಂಥ ವಿಚಾರಗಳನ್ನು, ಸಂಪ್ರದಾಯಗಳನ್ನು ಅವರು ಹೇಳಿಕೊಡ್ತಾ ಇದ್ದರು. ಹಾಗಾಗಿ ವೀಕ್ಷಕರೇ, ನಮಗೂ ಕೂಡ ಹಿರಿಯರಾಗಿ
ಮನೆಯಲ್ಲಿ ಕಿರಿಯರು ನಡ್ಕೊಳ್ಬೇಕಾಗಿರುವಂಥ ರೀತಿ ರಿವಾಜುಗಳು ಯಾವುದು, ಹಿರಿಯರು ಮಾಡಿರುವಂಥ ಕಟ್ಟಳೆಗಳು ಅಷ್ಟೊಂದು ಅರ್ಥರಹಿತವಾಗಿ ಮಾಡಿಲ್ಲ ಅವರು. ಅದರಲ್ಲಿ ಏನೋ ಒಂದು ಉದ್ದೇಶ ಇದೆ ಅನ್ನೋವಂಥದ್ದನ್ನು ಮಕ್ಕಳಿಗೆ ತಿಳಿಯಪಡಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗೆ ಇಂಥ ವಿಚಾರಗಳು ಎಷ್ಟೋ ಇದೆ, ಅದನ್ನು ಮುಂದಿನ ಸಂದರ್ಭಗಳಲ್ಲೂ ಕೂಡ ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇನ್ನು ಈ ದಿನದ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕರೇ, ಇನ್ನು ಮುಂದೆ 12 ರಾಶಿಗಳವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಸಾಧಾರಣವಾಗಿ ಯಶಸ್ವಿ ದಿನ ಅಂತ ಹೇಳ್ಬೋದು. ಏಕೆಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಲಾಭವನ್ನು ನಿರೀಕ್ಷೆ ಮಾಡುವಂತಹ ದಿನ. ಹಾಗೆ ಯಾವುದೇ ಒಂದು ಚಟುವಟಿಕೆಯನ್ನು ಕೈಗೊಂಡರೂ ಕೂಡ ಅದರಲ್ಲಿ ತೃಪ್ತಿ ಸಿಕ್ಕುವಂತಹ ದಿನ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲನ್ನು ರೀಚ್ ಮಾಡುವಂತಹ ಸಾಧ್ಯತೆ ಈ ದಿನ ಇದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ತುಂಬ ಯಶಸ್ಸು ಕಾಣುವಂಥ ದಿನ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕದಾದಂಥ ಫಲ, ಶ್ರಮಕ್ಕೆ ತಕ್ಕ ಫಲ ಎಲ್ಲೋ ಒಂದು ಕಡೆ ಕಂಡೇ ಕಾಣುತ್ತೆ ಈ ದಿನದಲ್ಲಿ. ಹಾಗಾಗಿ ತೃಪ್ತಿ ಅನ್ನುವಂಥದ್ದು ಇದೆ. ಇನ್ನು ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಇದ್ದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುತ್ತೆ. ಹಾಗಾಗಿ ಈ ದಿನ ತುಂಬ ಹೊಂದಾಣಿಕೆಯಿಂದ ಹೋಗಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮದು. ಅದೇ ರೀತಿ ಕೆಲವು ಭಾವನಾತ್ಮಕವಾದಂಥ ಸನ್ನಿವೇಶ ಘಟನೆಗಳಿಗೆ ಸ್ವಲ್ಪ ಉದ್ವೇಗವನ್ನು ತಂದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಆದರೆ ಸಕಾಲಕ್ಕೆ ಭೋಜನ ಸಿಕ್ಕಲ್ಲ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಒತ್ತಡ ಇರೋದರಿಂದ ಈ ದಿನ ಸ್ವಲ್ಪ ದೇಹಾಲಸ್ಯ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ನಾನಾ ರೀತಿಯ ಆಲೋಚನೆಗಳು ಬರುವಂಥದ್ದು, ಉತ್ತಮವಾದಂಥ ಯೋಜನೆಗಳನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಸಂಬಂಧಪಟ್ಟವರ ಜೊತೆ ಸಮಾಲೋಚನೆ ನಡೆಸುವಂಥ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಹಾಗೆ ಹಣಕಾಸಿನ ವ್ಯವಹಾರಗಳು ನಿಮ್ಮ ನಿಯಂತ್ರಣದಲ್ಲಿದೆ. ಆದಾಯ ವ್ಯಯಾದಿಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಮುಂದುವರೆಸಿದ್ರೆ ಇನ್ನು ಭವಿಷ್ಯದಲ್ಲಿ ಅಲ್ಪ ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಪ್ರಕ್ರಿಯೆ ನಿಮ್ಮಿಂದ ಆಗುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ಸಲಹೆ ಅದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ, ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಶಿವಸ್ತುತಿಯನ್ನು ಮಾಡಿ, ಶಿವಸ್ತೋತ್ರವನ್ನು ಪಠಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಷಭ ರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣುವಂಥ ದಿನ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪೈಪೋಟಿ ಇದೆ. ಆದರೂ ಆ ಪೈಪೋಟಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯ ಕೂಡ ಇದೆ. ಬಹಳ ಸ್ಕಿಲ್ಫುಲ್ ಆಗಿದ್ದೀರಿ, ಟ್ಯಾಕ್ಟ್ಫುಲ್ ಆಗಿದ್ದೀರಿ ಈ ದಿನದಲ್ಲಿ. ಹಾಗೆ ಬರುವಂಥ ಸಮಸ್ಯೆಗಳನ್ನು ಅಥವಾ ಯಾವುದೇ ಒಂದು ಜಂಜಾಟ ಇದ್ದರೂ ಕೂಡ ಅದನ್ನು ನಿಮ್ಮ ಮಾತಿನಿಂದ ಪರಿಹಾರ ಮಾಡಿಕೊಳ್ಳುವಂಥ ಸೂಕ್ಷ್ಮತೆ ನಿಮಗಿದೆ. ಆದರೆ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಎಷ್ಟೋ ಸಮಸ್ಯೆಗಳು ಬಗೆಹರಿಯುವಂತಹ ಸಂದರ್ಭದಲ್ಲಿ ಇನ್ನು ಯಾವುದೋ ಒಂದು ಕೊನೆಯ ಒಂದು ಮಾತು ಆ ಮಾಡಿದ ಪ್ರಯತ್ನವನ್ನು ನಿರರ್ಥಕಗೊಳಿಸುವಂಥದ್ದು. ಅದಕ್ಕಾಗಿ ಸ್ವಲ್ಪ ನಿಯಂತ್ರಣದಲ್ಲಿದ್ದರೆ ಹೆಚ್ಚಿನ ಜಯ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲಸದ ಒತ್ತಡ, ಮೇಲಧಿಕಾರಿಗಳ ಒತ್ತಡ, ಜೊತೆಗೆ ಯಾವ ಕೆಲಸವನ್ನು ಕೂಡ ಮಾಡಬೇಕಾದರೂ ನಿಮ್ಮ ಸಹೋದ್ಯೋಗಿಗಳ ಬೆಂಬಲ ಅಷ್ಟಾಗಿ ಸಿಕ್ಕಲ್ಲ ಈ ದಿನದಲ್ಲಿ. ಇದರಿಂದ ಸ್ವಲ್ಪ ಬೇಸರ, ಜಿಗುಪ್ಸೆ ಮೂಡುವಂಥದ್ದು ಕೂಡ ಆಗುತ್ತೆ. ಎಷ್ಟೆಲ್ಲ ನೀವು ಪ್ರಯತ್ನಪಟ್ಟು ಅವರಿಗಾಗಿ ಕೆಲಸ ಮಾಡಿ ಕೊಟ್ಟರೂ ಕೂಡ, ಅವರ ಸಹಾಯಕ್ಕೆ ನಿಂತರೂ ಕೂಡ ನಿಮಗೆ ಸೂಕ್ತ ಸಮಯದಲ್ಲಿ ಯಾರೂ ಬರಲಿಲ್ವಲ್ಲ ಅನ್ನುವಂಥ ಕೊರಗು ಈ ಸಂದರ್ಭದಲ್ಲಿ ಕಾಣಿಸುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಬೇಸರ ಆಗ್ಬೋದು. ಹಾಗೆ ಮನಸ್ಸು ಈ ದಿನ ಸ್ಥಿಮಿತದಲ್ಲಿಲ್ಲ, ಏಕಾಗ್ರತೆ ಇಲ್ಲ. ಅದಕ್ಕಾಗಿ ಕೆಲವು ಕೆಲಸಗಳು, ಅದರಲ್ಲೂ ಬಹಳ ಸೆನ್ಸಿಟಿವ್ ಆಗಿರುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಇದೆ. ಅಧಿಕವಾದಂಥ ಖರ್ಚು ಇರುವಂಥ ದಿನ. ಆದರೆ ಹಿತಶತ್ರುಗಳ ಬಾಧೆ ಒಂದು ಕಡೆ ನಿಮ್ಮನ್ನು ಕಾಡುವಂಥದ್ದು. ಇನ್ನು ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ತವಕ, ಹಂಬಲ ವಿದ್ಯಾರ್ಥಿಗಳಲ್ಲಿದೆ. ಆದರೆ ಈಗಾಗಲೇ ನಿಮ್ಮ ಗುರುಗಳು ಅಥವಾ ಹಿರಿಯರು ಕೊಟ್ಟಿರುವಂಥ ಮಾರ್ಗದರ್ಶನ, ಸಲಹೆ ಇದೆಯಲ್ಲ, ಅದರಲ್ಲಿ ಮುಂದುವರಿರಿ. ಅದರಲ್ಲಿ ಅನುಮಾನ ಬೇಡ. ಹಾಗೆ ವಿಶೇಷವಾಗಿ ಉದ್ಯೋಗದಲ್ಲಿ ಬಡ್ತಿ ಸಿಕ್ಕುವಂಥದ್ದು, ಸ್ಥಳ ಬದಲಾವಣೆ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ಆಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಅಥವಾ ನಿಮಗೆ ಇಷ್ಟವಾಗಿರುವಂಥ ಗುರುಗಳ ಸ್ತೋತ್ರವನ್ನು ಪಠಣ ಮಾಡಿ ತುಂಬ ಒಳ್ಳೆಯ ಫಲ ನಿಮ್ಮದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಇನ್ನೂ ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಕೆಲಸದ ಶೇಷ ಭಾಗ ಅಂತ ಹೇಳ್ತಾರೆ. ಹಾಗಾಗಿ ಅದಿದ್ದಾಗ ಮನಸ್ಸಿಗೆ ಏನೋ ಒಂದು ಸಂತೃಪ್ತಿ ಇಲ್ಲ. ಇನ್ನೂ ಕೆಲಸ ಪೂರ್ಣ ಆಗಬೇಕಿತ್ತು, ಇನ್ನಷ್ಟು ಸಾಧನೆ ಮಾಡಬೇಕಾಗಿತ್ತು, ಇನ್ನಷ್ಟು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬಹುದಾಗಿತ್ತು ಅನ್ನೋಂಥ ಒಂದು ಮನಸ್ಥಿತಿ ಈ ದಿನ ಇರುತ್ತೆ. ಇದಕ್ಕೆ ಪ್ರಮುಖವಾಗಿ ಕೆಲವೊಮ್ಮೆ ಸಮಯವನ್ನು ವ್ಯರ್ಥ ಮಾಡುವಂಥದ್ದಾಗುತ್ತೆ. ಆದ್ದರಿಂದ ಸಮಯ ಬಹಳ ಅಮೂಲ್ಯವಾಗಿರುವಂಥದ್ದು. ಟೈಮ್ ಈಸ್ ಮನಿ. ಆದ್ದರಿಂದ ಈ ದಿನದ ಸಮಯದ ಸಂಪೂರ್ಣವಾದ, ಅದರಲ್ಲೂ ಗರಿಷ್ಠ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಯತ್ನ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆ ಇದೆ. ಫಲಿತಾಂಶ ನೇರವಾಗಿ ಬರಲ್ಲ, ಶೀಘ್ರವಾಗಿ ಬರಲ್ಲ. ಇದರಿಂದ ಎಲ್ಲೋ ಒಂದು ಕಡೆ ತಳಮಳಗೊಳ್ಳುವಂಥ ಸ್ಥಿತಿ. ಆತುರಾತುರವಾಗಿ ಈ ದಿನ ಸ್ವಲ್ಪ ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ಓಡಾಟ ಇರಲಿ, ಕೆಲಸಗಳನ್ನು ಮಾಡುವಂಥ ರೀತಿಯಾಗಲಿ, ಶೈಲಿಯಾಗಲಿ ಸ್ವಲ್ಪ ಗಡಿಬಿಡಿ ಇರುವಂಥದ್ದು. ಅದರಿಂದ ನಿಧಾನವಾಗಿ ಮಾಡಿದ್ರೆ ಉತ್ತಮ ಫಲ ಅನ್ನುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಕೆಲವು ವಿಚಾರಗಳಲ್ಲಿ, ಕೌಟುಂಬಿಕ ವಿಚಾರಗಳಲ್ಲಿ ಮನಸ್ತಾಪಗಳಾಗುವಂಥದ್ದು ಇದೆ. ಇದರಿಂದ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಮೂಡುವಂಥದ್ದು. ಇದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ಆಸಕ್ತಿಯ ಕೊರತೆ ಕೂಡ ಕೆಲವು ಕೆಲಸಗಳಲ್ಲಿ ಕಾಣಿಸುತ್ತೆ. ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಹಾಗಾಗಿ ವಿಶೇಷವಾಗಿ ಸ್ತ್ರೀಯರಿಗೆ ಈ ರೀತಿ ಆಗುವಂಥದ್ದಿದೆ ಮನಸ್ಥಿತಿ. ಸ್ವಲ್ಪ ನಿಭಾಯಿಸಬೇಕಾಗತ್ತೆ. ಇನ್ನು ಮಾತಿನ ಮೇಲೆ ತುಂಬ ಹಿಡಿತ ಇರೋದರಿಂದ ಈ ದಿನ ಹೆಚ್ಚು ಗೌರವ, ಸ್ಥಾನಮಾನವನ್ನು ಗಳಿಸ್ಕೊಳ್ತೀರಿ. ನಿಮ್ಮ ತೀರ್ಮಾನ ಈ ದಿನದಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಅದರಲ್ಲೂ ಕುಟುಂಬಸ್ಥರಿಗೆ ನೀವು ತೆಗೆದುಕೊಳ್ಳುವಂಥ ಒಂದು ತೀರ್ಮಾನ ತುಂಬ ಆಪ್ಯಾಯಮಾನವಾಗಿರುತ್ತೆ, ಅನುಕೂಲಕರವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ವಿದ್ಯಾರ್ಥಿಗಳಿಗೆ ಅಲ್ಪ ಸ್ವಲ್ಪ ಅನುಕೂಲತೆಗಳು ಉಂಟಾಗುವಂಥ ದಿನ. ಸ್ವಲ್ಪ ಪ್ರಯತ್ನ ಪಡಿ, ಗುರಿಯನ್ನು ತಲುಪಲಿಕ್ಕೆ ಅವಕಾಶ ಆಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಶ್ರಮದಾಯಕವಾದಂಥ ದಿನ. ಕಷ್ಟಪಟ್ಟು ಕೆಲಸ ಮಾಡ್ತೀರಿ. ನೋಡಿ, ದುಡಿಮೆ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಚೂರು ಟೈಮನ್ನು ವೇಸ್ಟ್ ಮಾಡಬಾರ್ದು, ಸೋಮಾರಿತನ ಇರಬಾರ್ದು. ಏನಾದರೂ ಒಂದು ಸಮಾಜಕ್ಕೋ ಕುಟುಂಬಕ್ಕೋ ಕೈಲಾದದ್ದನ್ನು ಕೊಡಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಆದರೆ ಕೆಲವು ಬಾಹ್ಯ ಪರಿಸ್ಥಿತಿಗಳು, ಒತ್ತಡಗಳಿಂದ ಸ್ವಲ್ಪ ನಿಧಾನ ಆಗುವಂಥದ್ದು. ಕಾರ್ಯ ಪ್ರಾರಂಭ ಆಗೋದೇ ನಿಧಾನ, ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತಾರೆ. ಅದಕ್ಕೆ ಹಿರಿಯರು ಹೇಳುವಂಥದ್ದು ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಪ್ರಯತ್ನ ಆಗಬೇಕು, ಪ್ರಾರಂಭ ಆಗಬೇಕು. ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ಲಾಭ ಇದೆ. ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ಯಾವುದೇ ಒಂದು ಹಣಕಾಸಿನ ಚಟುವಟಿಕೆಗಳನ್ನು ಮಾಡುವಂಥವ್ರಿಗೆ ಈ ದಿನ ಅಲ್ಪ ಸ್ವಲ್ಪ ಲಾಭವನ್ನು ಕಾಣುವಂಥ ದಿನ. ಅದರಲ್ಲೂ ಅಧಿಕವಾದಂಥ ಖರ್ಚು ಆಗುವಂಥ ದಿನ ಕೂಡ. ಇನ್ನು ವಿಶೇಷ ಅಂತ ಹೇಳಿದರೆ, ಅಪರಿಚಿತರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕು. ಅವರಿಂದ ಏನೋ ಒಂದು ರೀತಿಯಲ್ಲಿ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಇಲ್ಲ ಸಲ್ಲದ ಅಪವಾದಗಳು ಕೆಲವೊಮ್ಮೆ ಬರಬಹುದು. ನೀವು ಮಾಡಿಲ್ಲದಂತಹ ತಪ್ಪಿಗೆ ನೀವೇ ಬಾಧ್ಯರಾಗಬೇಕು ಅಂತಹ ಒಂದು ತಲೆದಂಡ ಆಗುವಂತಹ ಸಾಧ್ಯತೆ. ಇಂಥದ್ದೆಲ್ಲ ಈ ಸಂದರ್ಭದಲ್ಲಿ ಆಗೋದ್ರಿಂದ ಸ್ವಲ್ಪ ತಾಳ್ಮೆ, ವಿವೇಚನೆ ಎನ್ನುವಂಥದ್ದು ಬೇಕು. ಹಾಗೆ ಯಾವುದೇ ಕೆಲಸವನ್ನು ಮಾಡಬೇಕಿದ್ರೂ ಈ ದಿನ ನಿಮ್ಮ ಸಂಗಾತಿ ಅಥವಾ ಪ್ರೀತಿ ಪಾತ್ರರ ಮಾತುಗಳನ್ನು ಕೇಳಿ, ಅವರ ಸಲಹೆಯನ್ನು ತೆಗೆದಾಕಬೇಡಿ. ಈ ದಿನದಲ್ಲಿ ಎರಡೂ ರೀತಿಯಲ್ಲಿ ಬೆನಿಫಿಟ್ ಇದೆ. ಒಂದು, ಆ ಕೆಲಸ ಕೈಗೂಡುತ್ತೆ. ಎರಡನೇದು, ಅವರನ್ನು ಬಹಳ ಸಂತೋಷವಾಗಿ ಇಟ್ಕೊಳ್ಬೋದು. ಇದರಿಂದ ಮನಸ್ಸಿಗೆ ಮತ್ತಷ್ಟು ಬಲ ನಿಮಗೆ. ಯಾವಾಗ ಮನೆಯಲ್ಲಿ ವಾತಾವರಣ ತಿಳಿಯಾಗಿರುತ್ತೆ, ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಇರ್ತಾರೆ, ಆಗ ಎಷ್ಟು ಕೆಲಸಗಳನ್ನು ಬೇಕಾದರೂ ಮಾಡ್ಬೋದು ನೀವು. ಒಂದು ವೇಳೆ ಕಿರಿಕಿರಿ ಆಗ್ತಾಯಿದ್ರೆ ಆ ಕೆಲಸದಲ್ಲಿ ಹಿನ್ನಡೆ ಉಂಟಾಗುವಂಥದ್ದು. ಏಕೆಂದರೆ ಸಂಪೂರ್ಣವಾದ ಮನಸ್ಸನ್ನು ಕೊಟ್ಟು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ನಿಮಗೆ ಮನಸ್ಸು ಬಹಳ ಮುಖ್ಯವಾಗುತ್ತೆ. ರಾಶಿಯ ಅಧಿಪತಿ ಚಂದ್ರ ಮನಃಕಾರಕ. ಆದ್ದರಿಂದ ಮನಸ್ಸನ್ನು ಈ ಸಂದರ್ಭದಲ್ಲಿ ಉಲ್ಲಾಸದಲ್ಲಿ ಇಟ್ಕೊಳ್ಳಿ. ನಿಮಗೆ ಖುಷಿ ಅನ್ನಿಸುವಂಥ ಕೆಲಸಗಳನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ಗಣಪತಿಯ ಸ್ತೋತ್ರವನ್ನು ಪಠಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ.
ಸಿಂಹರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಕೆಲಸ ಕಾರ್ಯಗಳು ನಿಮಗೆ ಕೈಗೂಡುವಂಥ ದಿನ. ಯಾರು ಬಂದರೂ ಕೂಡ ಏನೋ ಒಂದು ಸಹಾಯವನ್ನು ಮಾಡ್ತಾರೆ. ಹಾಗಾಗಿ ಸೂಕ್ತ ಸಮಯದಲ್ಲಿ ಸಕಾಲದಲ್ಲಿ ಕೆಲವು ಕೆಲಸ ಕಾರ್ಯಗಳಿಗೆ ವಿಶೇಷವಾದಂಥ ವ್ಯಕ್ತಿಗಳಿಂದ ಬೆಂಬಲ ನಿಮಗೆ ಸಿಕ್ಕತ್ತೆ. ಇದರಿಂದ ಯಾವುದೇ ಕೆಲಸ ಹಿನ್ನಡೆಯನ್ನು ಅನುಭವಿಸಲ್ಲ. ಅದರಲ್ಲೂ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಈ ದಿನ ಪೂರೈಸಬೇಕು ಅನ್ನುವಂಥ ಮನಸ್ಸಿದೆ. ಅದಕ್ಕಾಗಿ ಪ್ರಯತ್ನ ಕೂಡ ಇದೆ. ಪ್ರಯತ್ನ ನಿಮಗೆ ಸಫಲತೆಯನ್ನು ತರುತ್ತೆ. ಹಾಗೆ ತಾಳ್ಮೆಯಿಂದ ಯಶಸ್ಸು ಬರುವಂಥದ್ದು. ಹಾಗಾಗಿ ನಿಮ್ಮ ಅಸ್ತ್ರ ಏನು ಈ ದಿನದ್ದು ಅಂತ ಹೇಳಿದ್ರೆ ತಾಳ್ಮೆ, ಪೇಷನ್ಸ್. ಇದರಿಂದ ಎಂಥದ್ದೇ ಕಷ್ಟಕರವಾದಂತಹ ಕೆಲಸ ಆಗಲಿ, ಕ್ಲಿಷ್ಟಕರವಾದಂತಹ ಸನ್ನಿವೇಶಗಳನ್ನಾಗಲಿ ನಿಭಾಯಿಸುವಂಥ ಒಂದು ಜಾಣ್ಮೆ ನಿಮಗಿದೆ. ಅಷ್ಟರ ಮಟ್ಟಿಗೆ ಒಂದು ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಈ ದಿನ ಇರುವಂಥದ್ದು. ಆದರೆ ಹಿತಶತ್ರುಗಳಿದ್ದಾರಲ್ಲ, ಹಿತವಾಗಿರುವಂತಹ ಸ್ನೇಹಿತರು, ಅವರಿಂದ ಏನೋ ಅಲ್ಪ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಜಾಗ್ರತೆ. ಅವರಲ್ಲಿ ಮನಸ್ತಾಪ ಆಗಬಹುದು, ಭಿನ್ನಾಭಿಪ್ರಾಯಗಳು ಬರ್ಬೋದು, ಮಾತಿನ ಚಕಮಕಿ ನಡೆಯುತ್ತೆ. ಇದರಿಂದ ಸ್ವಲ್ಪ ಸಂಬಂಧಗಳು ಹಳಸುವಂಥದ್ದು ತಾತ್ಕಾಲಿಕವಾಗಿ. ಆದರೂ ಕೂಡ ಈ ದಿನ ಮನಸ್ಸು ಸ್ವಲ್ಪ ಭಾರವಾಗುತ್ತೆ ನಿಮಗೆ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದಿದೆ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಬೇಕು ಈ ದಿನದಲ್ಲಿ. ಇನ್ನು ಹಣಕಾಸಿನ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೆಲವರು ಮಾಡ್ತೀರಿ. ಸಾಲ ಸೋಲ ಮಾಡಿದರೆ ಅದನ್ನು ತೀರಿಸುವಂಥ ಬಗೆ, ಅಥವಾ ಹೊಸದಾಗಿ ವ್ಯವಹಾರಗಳನ್ನು ಮಾಡಬೇಕು, ಬಂಡವಾಳ ಬೇಕು ಅನ್ನೋಂಥವರು ಕೂಡ ವಿಶೇಷ ಪ್ರಯತ್ನ ನಿಮ್ಮಿಂದ ನಡೆಯುತ್ತೆ. ಅದರಲ್ಲೂ ಯಶಸ್ವಿ ಆಗ್ತೀರಿ. ಆದರೆ ಸ್ತ್ರೀಯರಿಗೆ ಈ ದಿನ ಸ್ವಲ್ಪ ಒತ್ತಡದ ದಿನ, ನೆಮ್ಮದಿ ಕಡಿಮೆ ಇರುವಂಥ ದಿನ. ಏಕೆಂದರೆ ನೀವೇ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ ನೆಮ್ಮದಿಯ ಅಂಶ ಕಡಿಮೆ ಆಗುತ್ತೆ. ಆದ್ದರಿಂದ ಸ್ವಲ್ಪ ಜಾಗೃತರಾಗಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಶಿವಸ್ತೋತ್ರವನ್ನು ಪಠಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಭಾವನಾತ್ಮಕವಾಗಿ ಪ್ರಬಲವಾಗಿರುವಂಥ ದಿನ. ಅಂದರೆ ನಿಮ್ಮ ಭಾವನೆಗಳಿಗೆ ಸೂಕ್ತವಾಗಿ ಸ್ಪಂದಿಸುವಂಥವರು ಸಿಕ್ಕಿದ್ರೆ ಬಹಳ ಸಂತೋಷವಾಗಿರ್ತೀರಿ. ಒಂದು ವೇಳೆ ನಿಮ್ಮ ಭಾವನೆಗಳನ್ನು ಚಿವುಟುವಂಥವ್ರು ಅಥವಾ ನಿಮಗೆ ತಣ್ಣೀರನ್ನು ಎರಚುವಂಥವ್ರು ಏನಾದರೂ ಬಂದರೆ ಈ ದಿನ ಸ್ವಲ್ಪ ಕಷ್ಟವಾಗುತ್ತೆ. ಹಾಗಾಗಿ ಭಾರವಾದಂಥ ಮನಸ್ಸು ಈ ದಿನದಲ್ಲಿರ್ಬೋದು. ಈ ಸಂಬಂಧ ನಿಮ್ಮ ಕೆಲಸ ಕಾರ್ಯಗಳನ್ನು ಅಥವಾ ನಿಮ್ಮ ದಿನವನ್ನು ಹೇಗೆ ರೂಪಿಸ್ಕೊಳ್ತೀರಿ, ಅದನ್ನು ಯಾವ ರೀತಿಯಲ್ಲಿ ಮುಂದುವರಿಸ್ತೀರಿ ಅನ್ನುವಂಥದ್ದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿರುವಂಥ ವಿಚಾರ. ಆದರೂ ಕೂಡ ಪ್ರಯತ್ನ ಮಾಡ್ತೀರಿ. ಕೆಲವೊಮ್ಮೆ ಪ್ರಯತ್ನದಲ್ಲಿ ಜಯಶೀಲರಾಗ್ತೀರಿ, ಕೆಲವೊಮ್ಮೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಕೂಡ ಮಿಶ್ರ ಫಲಗಳು ಇರುವಂಥ ಸಂದರ್ಭ ಇದು. ಹಾಗೆ ಇತರರು ಮಾಡುವಂಥ ತಪ್ಪಿನಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಉಂಟಾಗುವಂಥದ್ದು ಇದೆ. ನೋಡಿ, ಯಾರೋ ಮಾಡೋ ತಪ್ಪು ಅದು ನಿಮ್ಮ ಹೆಸರು ಅಲ್ಲಿ ತಳುಕು ಹಾಕಿಕೊಳ್ಳುವಂಥದ್ದಾಗುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಇದೆ. ಆದರೆ ಮಕ್ಕಳಿಂದ ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಅಥವಾ ಮನೆಯ ಯಾರೋ ಒಬ್ಬರು ಸದಸ್ಯರಿಂದ ಒಳ್ಳೆಯ ಸುದ್ದಿ ಸಿಕ್ಕತ್ತೆ. ಇದು ಸಂತೋಷದ ಕ್ಷಣಗಳನ್ನು ಅನುಭವಿಸಲಿಕ್ಕೆ ಒಂದು ಕಾರಣವಾಗುತ್ತೆ. ಹಾಗೆ ಮನಸ್ಸಿನಲ್ಲಿ ಈ ದಿನ ಆಲೋಚನೆಗಳು ಬರುವಂಥದ್ದು, ಆಸ್ತಿಯ ಬಗ್ಗೆ, ಹಣಕಾಸಿನ ಬಗ್ಗೆ, ಸಂಬಂಧದ ಬಗ್ಗೆ, ಹೀಗೆ ನಾನಾ ರೀತಿಯಲ್ಲಿ ಆಲೋಚನಾ ಲಹರಿಗಳು ಬಂದು ಹೋಗುವಂಥ ಸಾಧ್ಯತೆ ಇದೆ. ಇದು ಕೆಲವೊಮ್ಮೆ ಖುಷಿ. ಏಕೆಂದರೆ ಜೀವನದಲ್ಲಿ ಆಗಿ ಹೋದ ಘಟನೆಗಳನ್ನು ಸ್ಮರಣೆ ಮಾಡಿಕೊಳ್ಳುವಂಥ ಸಂದರ್ಭಗಳು ಈ ಸಂಬಂಧ ಬರುವಂಥದ್ದಿದೆ. ಹಾಗೆ ದಾಯಾದಿಗಳಿಂದ ಸ್ವಲ್ಪ ಕಲಹ, ಮನಸ್ತಾಪ ಆಗುವಂಥದ್ದು. ಇನ್ನು ಸ್ಥಿರಾಸ್ತಿ ವಿಚಾರವಾಗಿ ಏನೋ ಒಂದು ಕ್ಯಾಲ್ಕುಲೇಷನ್ ನಡೀತಾ ಇದೆ. ಇನ್ನು ಕೃಷಿ ಅಥವಾ ನಿಮ್ಮ ಹೈನುಗಾರಿಕೆ, ಪಶುಪಾಲನೆ, ಏನೇ ಒಂದು ಚಟುವಟಿಕೆಯನ್ನು, ಭೂ ಸಂಬಂಧವಾದಂತಹ ಚಟುವಟಿಕೆಯನ್ನು ಮಾಡ್ತಾ ಇರುವಂಥವ್ರಿಗೆ ಈ ದಿನ ಸ್ವಲ್ಪ ಲವಲವಿಕೆಯಿಂದ ಇರುವಂಥ ದಿನ. ತುಂಬ ಉತ್ಸಾಹ ಇದೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮನಸ್ಸು ಸಿದ್ಧವಾಗಿದೆ. ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಆಪರ್ಚುನಿಟಿ ಬರುವಂಥದ್ದು, ಅದನ್ನು ಬಳಸ್ಕೊಂಡ್ರೆ ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರದ ಜೊತೆಗೆ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕುವಂಥ ದಿನ. ಹಾಗಾಗಿ ಪ್ರಯತ್ನ ಮ್ಯಾಕ್ಸಿಮಮ್ ಇರಬೇಕು. ಆಗ ಫಲವನ್ನು ಕೂಡ ನೀವು ಗರಿಷ್ಠವಾಗಿ ನಿರೀಕ್ಷೆ ಮಾಡಬಹುದು. ಪ್ರಯತ್ನವೇ ಕಡಿಮೆ ಇದ್ದರೆ ಫಲ ಸಿಕ್ಕು ಅಂತ ಹೇಳಿದ್ರೆ ಸಿಕ್ಕಲ್ಲ.
ಹಾಗಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದು, ಅದರಲ್ಲೂ ಸ್ವಲ್ಪ ಮಿಶ್ರ ಯೋಗದ ಫಲ ಇರುವಂಥ ದಿನ ಇದು. ಯಾವುದೇ ಪ್ರಯತ್ನ, ಯಾವುದೇ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯೆ, ನಿಮ್ಮ ಸಂಗಾತಿಗಳ ಮಧ್ಯೆ, ಪ್ರೀತಿ ಪಾತ್ರರ ಮಧ್ಯೆ ಒಂದು ಕಡೆ ಮನಸ್ತಾಪ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾಗಿ ಉತ್ತಮ ಫಲ ಬೇಕು ಅಂತ ಹೇಳಿದ್ರೆ ಇದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾಗತ್ತೆ, ತುಂಬ ಕೇರ್ಫುಲ್ಲಾಗಿರಬೇಕು. ಏಕೆಂದರೆ ಈ ದಿನದಲ್ಲಿ ನಿಮ್ಮ ಸಂಬಂಧ ಅನ್ನೋವಂಥದ್ದು ಬಹಳ ಟೆಂಡರ್ ಆಗಿರುವಂಥದ್ದು, ಬಹಳ ಸೂಕ್ಷ್ಮವಾಗಿದೆ. ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಅದು ನಿಮಗೆ ಆಘಾತವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಈ ಕತ್ತಿಯ ಅಲಗಿನ ಮೇಲೆ ನಡಿಬೇಕು ಅಂತಾರಲ್ಲ, ಆ ರೀತಿಯಲ್ಲಿ ಸೂಕ್ಷ್ಮತೆಯನ್ನು ಅನುಸರಿಸಬೇಕು. ಕೆಲವೊಮ್ಮೆ ಧರ್ಮ ಸೂಕ್ಷ್ಮತೆಗಳು ಕೂಡ ಬೇಕಾಗತ್ತೆ. ಯಾವುದನ್ನು ಅನುಸರಣೆ ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥದ್ದು. ಮನಸ್ಸಿನಂತೆ ಹೋಗಬೇಡಿ, ಈ ದಿನ ಹೃದಯದಂತೆ ಹೋಗಬೇಕು. ಹೃದಯ ಹೇಳುವಂಥ ಮಾತನ್ನು ಕೇಳಿ. ಮನಸ್ಸನ್ನು ನೀವು ಹತ್ತಿದ್ರೆ ಅದು ನಾಗಾಲೋಟದಲ್ಲಿ ಓಡುತ್ತೆ, ಎಲ್ಲೆಯನ್ನು ಮೀರುತ್ತದು. ಆದ್ದರಿಂದ ಈ ದಿನ ಸ್ವಲ್ಪ ಅನುಸಂಧಾನ ಮಾಡಿಕೊಂಡು ನಿಮ್ಮ ಒಂದು ಆಲೋಚನೆಯನ್ನು, ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ವಿಶೇಷವಾಗಿ ಹಿತೈಷಿಗಳಿಂದ ನೆರವು ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಕೆಲಸ ಕಾರ್ಯಗಳ ನಿಮಿತ್ತ ಸ್ವಲ್ಪ ಓಡಾಟ, ಆಲಸ್ಯ, ಅದೇ ರೀತಿಯಲ್ಲಿ ಒತ್ತಡ ಕೂಡ ಇದೆ. ಕೆಲಸ ಮಾಡುವಂತಹ ಸ್ಥಳ, ನಿಮ್ಮ ಸ್ವಂತ ಬಿಸ್ನೆಸ್ ಇರಲಿ, ಉದ್ಯೋಗವನ್ನು ಮಾಡ್ತಾಯಿರಿ, ಅಲ್ಲಿ ಒತ್ತಡಗಳು ಇದ್ದೇ ಇದೆ. ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗಾಗ್ಗೆ ಆಗಬೇಕು. ಇನ್ನು ಸ್ತ್ರೀಯರಿಂದ ನಿಮಗೆ ತುಂಬ ಯಶಸ್ಸು ಸಿಕ್ಕುವಂತಹ ದಿನ. ಹಾಗಾಗಿ ನಿಮ್ಮ ಹತ್ತಿರದಲ್ಲಿ ಅಥವಾ ಸಂಬಂಧಪಟ್ಟಂತಹ ಕೆಲಸದಲ್ಲಿ ಯಾವ ಸ್ತ್ರೀ ಇದ್ದರೂ ಕೂಡ ಅವರ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ ಈ ದಿನ ವಿಶೇಷವಾಗಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿ ಉತ್ತಮ ಫಲ ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮಗೆ ಬಂದು ಒದಗಿರುವಂಥ ಕಷ್ಟಗಳು, ಸಂಕಷ್ಟಗಳು, ದುಃಖ, ನೋವು ಇದು ಅಲ್ಪ ಮಟ್ಟಿಗೆ ಶಮನ ಆಗುವಂಥ ವಿಶೇಷವಾದಂತಹ ದಿನ. ಅದಕ್ಕಾಗಿ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಿ ಇಂತಹ ಒಂದು ಮನಸ್ಥಿತಿಗಳನ್ನು ಹೋಗಲಾಡಿಸ್ಕೊಳ್ಳಲಿಕ್ಕೆ. ಈ ದಿನ ಸ್ವಲ್ಪ ಉಲ್ಲಾಸವಾಗಿರುವಂಥ ಮನಸ್ಸು, ಬಹಳ ಆರಾಮಾಗಿರ್ತೀರಿ. ಈ ದಿನದಲ್ಲಿ ಯಾವುದೇ ಜಂಜಾಟ ಅನ್ನೋವಂಥದ್ದು ಇಲ್ಲ. ಯಾವುದೇ ವಿಚಾರವನ್ನು ತೀರಾ ಒಂದು ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಸ್ವಲ್ಪ ದುಃಖ, ನೋವು ಉಂಟಾಗುವಂಥದ್ದು. ಹಾಗಾಗಿ ಆದಷ್ಟು ಕೆಲವು ವಿಚಾರಗಳ ಬಗ್ಗೆ ಅಟ್ಯಾಚ್ಮೆಂಟ್ ಅನ್ನುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಆ ಒಂದು ನಿಟ್ಟಿನಲ್ಲಿ ಅಂತಹ ಸನ್ನಿವೇಶಗಳು ಈ ದಿನ ನಿಮಗೆ ರಿಯಲೈಸ್ ಆಗುತ್ತೆ, ಜ್ಞಾನೋದಯ ಉಂಟಾಗುವಂಥದ್ದು. ಹಾಗಾಗಿ ಕೆಲವು ವಿಚಾರಗಳನ್ನು ಈ ದಿನ ನೀವು ಪ್ರಾಮುಖ್ಯತೆಯನ್ನು ಕೊಡದೆ ನಿರ್ಲಿಪ್ತರಾಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇದು ಮನಸ್ಸಿನ ಭಾರವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತೆ, ಒತ್ತಡವನ್ನು ಕಡಿಮೆ ಮಾಡುತ್ತೆ. ಹಾಗೆ ಈ ದಿನದಲ್ಲಿ ಆದಾಯ ಕಡಿಮೆ ಇದ್ದರೂ ಕೂಡ ತೃಪ್ತಿ ಇದೆ. ಏನೋ ಒಂದಷ್ಟು ಕೆಲಸ ಮಾಡಿದೆ, ಕೆಲಸ ಮಾಡಿರೋದರಿಂದ ಬಂದಿರೋಂಥ ಅನುಕೂಲಗಳೇನಿದೆ ಅದರಲ್ಲಿ ಸಂತೋಷವನ್ನು ಪಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಈ ದಿನ ನಿಮ್ಮಲ್ಲಿದೆ. ಅದೇ ರೀತಿ ಉದರ ಬಾಧೆ ಅಥವಾ ಆರೋಗ್ಯದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಇರುವಂಥದ್ದು. ಹಾಗಾಗಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಅದರಲ್ಲೂ ಮನೆಯಲ್ಲಿರುವಂಥ ಹಿರಿಯ ಸ್ತ್ರೀಯರು ಯಾರಾದರೂ ಇದ್ದರೆ, ತಾಯಿ, ಅತ್ತೆ, ಅಕ್ಕ, ಯಾರೇ ಹಿರಿಯರಿದ್ದರೆ ಅವರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಿ. ಅದಕ್ಕಾಗಿ ಓಡಾಟ, ಖರ್ಚು ವೆಚ್ಚ ಈ ದಿನ ಆಗುವಂಥದ್ದು ಇದೆ. ಇನ್ನು ಅನಾವಶ್ಯಕವಾಗಿ ಮಾತಿನಿಂದ ಕಲಹ ಉಂಟಾಗುವಂಥದ್ದು. ಹಾಗಾಗಿ ಮಾತೇ ಈ ದಿನ ನಿಮಗೆ ಸ್ವಲ್ಪ ತೊಂದರೆಗಳನ್ನು ಉಂಟು ಮಾಡುವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಮಾತನ್ನು ನಿಮ್ಮ ಹಿತದಲ್ಲಿ, ಮಿತದಲ್ಲಿ ಇಟ್ಕೊಳ್ಳಿ. ಇನ್ನು ಮಿತ್ರರಿಂದ ಕೆಲವು ವಿಚಾರಗಳಿಗೆ ವಿರೋಧ ವ್ಯಕ್ತವಾಗುವಂಥದ್ದಾಗುತ್ತೆ. ಆದರೂ ಕೂಡ ಇದು ತಾತ್ಕಾಲಿಕ. ಅದು ನಾಳೆಯ ದಿನದಲ್ಲಿ ಮತ್ತೆ ಹೊಂದಾಣಿಕೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ನೆಮ್ಮದಿ ಇಲ್ಲದಂತಹ ಒಂದು ಪರಿಸ್ಥಿತಿ ಏನಾದರೂ ಬಂದರೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಿಮ್ಮ ಓದಿನಲ್ಲಿ ಅಥವಾ ನಿಮ್ಮ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಒಳ್ಳೆಯ ಹವ್ಯಾಸವನ್ನು ಈ ದಿನ ರೂಢಿಸ್ಕೊಳ್ಳಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ವಿಷ್ಣು ಸ್ತೋತ್ರವನ್ನು ಪಠಣೆ ಮಾಡಿ ಉತ್ತಮ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇರುವಂಥದ್ದು. ಕೆಲಸ ಯಾವುದೇ ಇರಲಿ, ಆದರೆ ಮನಸ್ಸಿನಲ್ಲಿ ಒಂದು ಝೀಲಿದೆ, ಕೆಲಸ ಮಾಡಲೇಬೇಕು ಅನ್ನುವಂಥ ಒಂದು ಛಲದ ಸ್ವಭಾವ ಇದೆ. ಆದರೆ
ಕೆಲವೊಮ್ಮೆ ನೀವು ಹಠದ ಸ್ವಭಾವವನ್ನು ಬಿಡಬೇಕು. ಹಾಗಾಗಿ ಹಠಕ್ಕೂ ಛಲಕ್ಕೂ ಇರುವಂಥ ವ್ಯತ್ಯಾಸಗಳನ್ನು ಈ ದಿನ ಅರಿತುಕೊಳ್ಳುವಂಥ ಒಂದು ಒಳ್ಳೆಯ ಸನ್ನಿವೇಶ ನಿಮಗೆ ಬರುತ್ತೆ. ಯಾರೋ ಗುರು ಮೂಲಕ ನಿಮಗೆ ಒಂದು ಒಳ್ಳೆಯ ಪಾಠ ಸಿಕ್ಕುವಂಥದ್ದು. ಹಠ ಅಂದ್ರೇನು, ಛಲ ಅಂದ್ರೇನು, ಯಾವುದು ಇರಬೇಕು, ಯಾವುದನ್ನು ವರ್ಜ್ಯ ಮಾಡಬೇಕು ಅನ್ನುವಂಥ ಸೂಕ್ಷ್ಮತೆ ಈ ದಿನ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಸ್ನೇಹಿತರಿಂದ ಉತ್ತಮ ಸಹಾಯ ಸಕಾಲದಲ್ಲಿ ದೊರೆಯುವಂಥದ್ದು ಇದೆ. ಹಾಗಾಗಿ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಆ ದಾರಿಯತ್ತ ನಡೆಯುತ್ತೆ. ಕೆಲವು ಫಲಿತಾಂಶಗಳು ನಿಧಾನ ಆಗ್ಬೋದು, ಆದರೂ ಕೂಡ ಯಾವುದೇ ಕಾರ್ಯಗಳನ್ನು ಸ್ಥಗಿತಗೊಳಿಸಬೇಡಿ, ನಿಲ್ಲಿಸಬೇಡಿ. ಅದನ್ನು ನಿರಂತರವಾಗಿ ಮುಂದುವರಿಯುವಂಥ ಒಂದು ರೀತಿಯಲ್ಲಿ ನೋಡಿಕೊಳ್ಳಿ. ಇನ್ನು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ, ಅದರಿಂದ ಪ್ರಗತಿಯಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಅನುಕೂಲಕರವಾದಂಥ ಸನ್ನಿವೇಶ ಸಿಕ್ಕತ್ತೆ. ಆದರೆ ನಂಬಿದ ಜನರಿಂದ ಅಶಾಂತಿ ಉಂಟಾಗುವಂತಹ ದಿನ ಇದು. ಹಾಗಾಗಿ ಮನಸ್ಸಿನಲ್ಲಿ ನಾನಾ ವಿಧವಾದಂಥ ಆಲೋಚನೆಗಳು ಬರುವಂಥದ್ದು, ಜೀವನ ಯಾಕೆ ಅಸ್ತವ್ಯಸ್ತ ಆಗ್ತಾ ಇದೆ ಅನ್ನುವಂಥದ್ದು, ಮುಂದಿನ ದಾರಿ ತೋರ್ತಾ ಇಲ್ಲ, ಕೆಲವಾರು ಸಮಸ್ಯೆಗಳು, ಹಣಕಾಸಿನ ನಿರ್ವಹಣೆ ಸರಿಯಾಗಿಲ್ಲದೆ ಇರುವಂಥದ್ದು ಇತ್ಯಾದಿ ವಿಚಾರಗಳು ಮನಸ್ಸಿನಲ್ಲಿ ಈ ದಿನ ತುಂಬಿಕೊಳ್ಳುವಂಥದ್ದಾಗತ್ತೆ. ಆದರೆ ನಿಮ್ಮ ಪ್ರೀತಿ ಪಾತ್ರರ ಅಥವಾ ನಿಮ್ಮ ಮಕ್ಕಳ ಒಂದು ಒಳ್ಳೆಯ ಮಾತು ಅಥವಾ ಅವರ ಸಾಂತ್ವನದ ನುಡಿ ನಿಮ್ಮನ್ನು ಈ ದಿನ ಭರವಸೆಯನ್ನು ಮೂಡಿಸುವಂಥ ಸ್ಥಾನದಲ್ಲಿ ಇರಿಸುತ್ತೆ. ಹಾಗೆ ಆಕಸ್ಮಿಕವಾಗಿ ಖರ್ಚುಗಳು ಜಾಸ್ತಿ ಆಗುವಂಥ ದಿನ ಇದು. ಹಾಗಾಗಿ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಣಕಾಸಿನಿಂದಲೇ ಸಂಕಷ್ಟಗಳು ಉಂಟಾಗುವಂಥದ್ದು ಈ ದಿನ. ಹಣಕಾಸಿನ ನಿರ್ವಹಣೆ ಒಂದು ಸರಿ ಇಲ್ಲ, ಉಳಿದಿದ್ದೆಲ್ಲವೂ ಕೂಡ ನಿಮ್ಮ ಹಿಡಿತದಲ್ಲಿದೆ, ನಿಮ್ಮ ಒಂದು ನಿಯಂತ್ರಣದಲ್ಲಿರುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಈ ದಿನ ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡುವಂಥದ್ದು ಅಥವಾ ಕೇಳಿಸ್ಕೊಳ್ಳುವಂಥದ್ದನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಕರ ರಾಶಿಯವರು ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾದಂತಹ ದಿನ. ನಿಮ್ಮಲ್ಲಿ ತುಂಬ ಜಾಣ್ಮೆ ಇದೆ, ಹಾಗೆ ಒಂದು ವಿದ್ವತ್ತಿದೆ, ಸಾಮರ್ಥ್ಯ ಇದೆ, ಎಲ್ಲವೂ ಕೂಡ ಇದೆ. ಆದರೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳೋದ್ರಿಂದ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗಾಗಿ ಪೇಷನ್ಸ್ ಅನ್ನುವಂಥದ್ದು ಬಹಳ ಮುಖ್ಯ ಈ ದಿನದಲ್ಲಿ. ಹಾಗೆ ಯಾವುದೇ ಒಂದು ತೀರ್ಮಾನವನ್ನಾಗಲಿ, ಯಾವುದೇ ಒಂದು ಮಾತನ್ನಾಗಲಿ ಆಡಲಿಕ್ಕೆ ಮೊದಲು ವಿವೇಚನೆಯಿಂದ ಇರಬೇಕು. ಅದರ ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡಬೇಕು ಮೊದಲೇ. ಇದರಿಂದ ಈ ದಿನ ಯಶಸ್ಸು ಸಿಕ್ಕತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಮತ್ತೊಮ್ಮೆ ನಿಮಗೆ ನಿರಾಸೆಯ ದಿನ ಆಗುತ್ತೆ, ನಷ್ಟದ ದಿನ ಆಗುತ್ತೆ. ಹಾಗಾಗಿ ಒಂದೊಂದು ದಿನವೂ ಕೂಡ ಈ ರೀತಿಯ ನಿರಾಸೆಯಲ್ಲಿದ್ದರೆ ಯಾವುದೇ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಚೀವ್ಮೆಂಟ್ ಅನ್ನುವಂಥದ್ದು ಬಿಗ್ ಝೀರೋ ಆಗಿಬಿಡುತ್ತೆ ಕೊನೆಗೆ. ಅದರಿಂದ ಪ್ರಯತ್ನ ಅನ್ನುವಂಥದ್ದನ್ನು ಮುಂದುವರಿಸ್ತಾ ಇರಿ. ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ. ಒಮ್ಮೆ ಶುಭವಾಗುತ್ತೆ, ಒಮ್ಮೆ ಅಶುಭವಾಗುತ್ತೆ, ಒಮ್ಮೆ ಲಾಭ, ಒಮ್ಮೆ ನಷ್ಟ. ಹಾಗಾಗಿ ಚಂದ್ರ ನೋಡಿ, ವೃದ್ಧಿ ಚಂದ್ರ, ಕ್ಷೀಣಚಂದ್ರ ಇದ್ದಾಗೆ ಹುಣ್ಣಿಮೆ ಅಮಾವಾಸ್ಯೆಗಳು ಹೇಗಿರುತ್ತೋ ಹಾಗೆ ನಿಮ್ಮ ಜೀವನದಲ್ಲೂ ಸ್ವಲ್ಪ ಏರುಪೇರುಗಳಿರುವಂಥದ್ದು. ಅದರಲ್ಲೂ 7.5 ಶನಿಯ ಒಂದು ಒತ್ತಡ ಇರೋದರಿಂದ, ಪ್ರಭಾವ ಇರೋದರಿಂದ ನಿಮ್ಮ ಪ್ರಯತ್ನ ಕೆಲವೊಮ್ಮೆ ನಿಮಗೆ ಖುಷಿ ಕೊಡುತ್ತೆ, ಕೆಲವೊಮ್ಮೆ ನಿರಾಸೆಯನ್ನು ಅನುಭವಿಸುವಂಥದ್ದಾಗತ್ತೆ. ಆದರೆ ಈ ದಿನದಲ್ಲಿ ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ಸಂಗಾತಿಯಿಂದ ಉತ್ತಮವಾದಂಥ ಒಂದು ಮಾತನ್ನು ಕೇಳುವಂಥ ಸಾಧ್ಯತೆ ಇದೆ. ಆದರೆ ಆ ಮಾತು ನಿಮಗೆ ಇಷ್ಟ ಆಗಲ್ಲ, ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆದರೂ ಕೂಡ ಅದು ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಅಂತ ಹೇಳ್ತಾರೆ. ಅದನ್ನು ಸ್ವಲ್ಪ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಯೋಚಿಸಿ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಉತ್ತಮ. ಅದರಲ್ಲೂ ಹಣಕಾಸಿನ ವಿಚಾರಗಳಲ್ಲಿ, ಯಾಕೆಂದರೆ ಹಣಕಾಸಿನಲ್ಲೇ ಏನೋ ಒಂದು ಸಂಕಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಈ ದಿನ ತುಂಬ ಕಾಣಿಸ್ತಾ ಇದೆ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಬಿಕ್ಕಟ್ಟನ್ನು ಅಥವಾ ಮನೆಯಲ್ಲಿ ಇರುವಂತಹ ಸಂಬಂಧಗಳ ಬಗ್ಗೆ ಏನಾದರೂ ಒಂದು ವ್ಯವಸ್ಥೆ ಸರಿ ಇಲ್ಲ, ಅದು ಎಲ್ಲೋ ಒಂದು ಕಡೆ ಬಿರುಕು ಬಿಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಈ ದಿನದಲ್ಲಿ ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ, ಯಶಸ್ವಿಯಾಗ್ತೀರಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಪಠಣ ಮಾಡಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ, ಸಂತೋಷದಾಯಕವಾದಂಥ ದಿನ. ನಿಮ್ಮ ಯಾವುದೇ ಚಟುವಟಿಕೆಗಳು, ಅದು ಹಣಕಾಸಿನ ಚಟುವಟಿಕೆ ಆಗಲಿ ಅಥವಾ ಔದ್ಯೋಗಿಕ ಚಟುವಟಿಕೆಗಳಾಗಲಿ, ಇನ್ನು ಎಂಥದ್ದೇ ಚಟುವಟಿಕೆ, ವಿದ್ಯಾಭ್ಯಾಸವನ್ನು ಒಳಗೊಂಡಂತೆ ಈ ದಿನ ನಿಮಗೆ ತುಂಬ
ಆರಾಮವನ್ನು ತಂದುಕೊಡುವಂಥದ್ದು, ತುಂಬ ಅನುಕೂಲತೆಗಳನ್ನು ಒದಗಿಸಿಕೊಡುವಂಥದ್ದು, ಹಾಗೆ ಕಂಫರ್ಟಬಲ್ ಆಗಿರುವಂಥದ್ದು. ಈ ದಿನ ನೋಡಿ ಕಂಫರ್ಟ್ ಝೋನಿಂದ ಆಚೆ ಬರಲ್ಲ. ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ ಆ ಒಂದು ಪರಿಧಿಯಲ್ಲಿಯೇ ಈ ದಿನ ಇರ್ತೀರಿ. ಹಾಗೆ ಕಷ್ಟಗಳನ್ನು ಎದುರಾಕಿಕೊಳ್ಬೇಕು ಅನ್ನುವಂಥ ದಿನ ಅಲ್ಲ ಇದು. ಆರಾಮಾಗಿರಬೇಕು ಅನ್ನುವಂಥದ್ದು ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಈ ದಿನ ಸುಖವಾಗಿರಬೇಕು. ಜೀವನ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಮೀನಿಂಗ್ಫುಲ್ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ನಿರ್ಧಾರಗಳನ್ನು ಮಾಡುವಂಥದ್ದು. ಆದರೆ ನಿರ್ಧಾರ ಮಾಡುವಂಥ ಸಂದರ್ಭ ನಿಮ್ಮ ಅಕ್ಕಪಕ್ಕದವರನ್ನು ನೀವು ಗಮನಿಸಬೇಕು. ಅಂದರೆ ಇಲ್ಲಿ ಕುಟುಂಬಸ್ಥರಿದ್ದಾರೆ, ನಿಮ್ಮ ಸಂಗಾತಿ ಅಥವಾ ವಿವಾಹವಾಗಿದ್ದರೆ, ಮಕ್ಕಳಿದ್ದರೆ, ಇನ್ನು ವಿಶೇಷವಾಗಿ ತಂದೆ ತಾಯಿಯಂದ್ರಿದ್ದರೆ ಅವರ ಬಗ್ಗೆ ಎಲ್ಲ ಸ್ವಲ್ಪ ಆಲೋಚನೆ ಮಾಡಿ ತೀರ್ಮಾನವನ್ನು ಮಾಡುವಂಥದ್ದು ಉತ್ತಮ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಅವರು ಕೂಡ ಭಾಗಿದಾರರು. ದೇ ಆರ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಲೈಫ್. ಅಂಥ ಒಂದು ಸಂಬಂಧದಲ್ಲಿ ಈ ದಿನ ನೀವು ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ವಿಶೇಷ ಅಂತ ಹೇಳಿದರೆ ಆಂತರಿಕವಾಗಿರುವಂಥ ಬಿಕ್ಕಟ್ಟನ್ನು ಅಥವಾ ಮನಸ್ಸಿನಲ್ಲಿರುವಂಥ ಭಯವನ್ನು, ಏನೋ ಒಂದು ಅವ್ಯಕ್ತವಾಗಿರುವಂಥ ಒಂದು ಭಾವಗಳಿದೆ, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದ ಆಗುತ್ತೆ. ಹಾಗೆ ಶತ್ರುಗಳ ಬಾಧೆ ಆಗಾಗ್ಗೆ ನಿಮ್ಮನ್ನು ಕಾಡುವಂಥದ್ದಿದೆ. ಕೊಟ್ಟ ಸಾಲ ವಾಪಸ್ ಬರ್ತಾ ಇಲ್ಲ. ಹಾಗೆ ಹಣಕಾಸಿನ ವಿಚಾರಗಳು ನಿಮ್ಮ ನಿಯಂತ್ರಣವನ್ನು ತಪ್ತಾ ಇದೆ. ಖರ್ಚು ಜಾಸ್ತಿ ಆಗ್ತಾ ಇದೆ, ಆದಾಯ ಕಡಿಮೆ ಆಗ್ತಾ ಇದೆ. ಕೆಲವರಿಗೆ ವಿಶೇಷವಾದಂಥ ಚಿಂತೆಗಳು ಈ ರೀತಿಯಲ್ಲಿ ಇರುವಂಥದ್ದು. ಆದರೆ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆಗಳಿದೆ. ಆದರೆ ಈ ದಿನ ಮನಸ್ಸು ಅಂಥ ಯಾವುದೇ ಒಂದು ಸಲಹೆಯನ್ನು ಸ್ವೀಕರಿಸಲ್ಲ. ಏಕೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಅನುಮಾನ ಇರುವಂಥದ್ದು. ಅಯ್ಯೋ ನನ್ನಿಂದ ಆಗತ್ತಾ, ನನ್ನಿಂದ ಸಾಧ್ಯ ಇಲ್ಲ ಅನ್ನೋಂಥ ರೀತಿಯಲ್ಲಿ ನಿಮ್ಮನ್ನು ನೀವೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತಾ ಇದ್ದೀರಿ. ಇದು ಸ್ವಲ್ಪ ಹಿನ್ನಡೆಗೆ ಅವಕಾಶ ಆಗುತ್ತೆ. ಆತ್ಮವಿಶ್ವಾಸವನ್ನು ತಂದುಕೊಳ್ಳಿ. ಒಳ್ಳೆಯ ದಿನ, ಸಾಧನೆ ಮಾಡಿ ಅನುಕೂಲ ಆಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಶ್ರಮ ಪಡುವಂಥ ದಿನ. ಸ್ವಲ್ಪ ಕಷ್ಟಪಡಬೇಕು. ಕೈ ಕೆಸರಾದರೆ ಬಾಯಿ ಮೊಸರು. ಕಷ್ಟ ಇಲ್ಲ ಅಂತ ಹೇಳಿದ್ರೆ ಸುಖ ಇಲ್ಲ ಈ ದಿನ. ಅದು ಎಲ್ಲರಿಗೂ ಕೂಡ ಅನ್ವಯ ಆಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಗುರಿಯನ್ನು ತಲುಪಬೇಕಾದರೂ ಕೂಡ ಆ ನಿಚ್ಚಳವಾದಂಥ ಒಂದು ವಿಶ್ವಾಸ ಇರಬೇಕು. ಗುರಿಯನ್ನು ತಲುಪುವಂಥ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶವನ್ನು ನೀವೇ ಕಲ್ಪಿಸ್ಕೊಳ್ಬೇಕು. ಅಂಥ ವಾತಾವರಣ ಇರಬೇಕು. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ವಾತಾವರಣದಲ್ಲೂ ಎಲ್ಲೋ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಹಾಗೆ ಗುರಿಯನ್ನು ತಲುಪುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಮನಸ್ಸು ಕೂಡ ಈ ದಿನ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ದೇಹ ಸಪೋರ್ಟ್ ಮಾಡಿದ್ರೆ ಮನಸ್ಸು ಮಾಡಲ್ಲ, ಮನಸ್ಸು ಮಾಡಿದ್ರೆ ನಿಮ್ಮ ದೇಹ ಕೇಳಲ್ಲ. ಹಾಗಾಗಿ ಒಂದಕ್ಕೆ ಒಂದು ಸಿಂಕ್ರನೈಸ್ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಸ್ವಲ್ಪ ವಿಭಿನ್ನವಾಗಿರುವಂಥ ವರ್ತನೆ ಆಗುತ್ತೆ. ಆದರೆ ಈ ದಿನ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕಚೇರಿಯಲ್ಲಿ ಸ್ತ್ರೀಯರೊಂದಿಗೆ ಯಾವುದೇ ಒಂದು ಮಾತುಕತೆ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಯಾಕೆಂದರೆ ಈ ದಿನ ನಿಮ್ಮ ಗೋಚಾರ ಫಲದಲ್ಲಿ ಸ್ತ್ರೀಯರೊಂದಿಗೆ ಸ್ವಲ್ಪ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಹಾಗೆ ನಷ್ಟಗಳು ಕೂಡ ಉಂಟಾಗುವಂಥದ್ದು, ಗೌರವ ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಅವರಿಗೆ ಕೊಡಬೇಕಾಗಿರುವಂಥ ಒಂದು ಡ್ಯೂ ರೆಸ್ಪೆಕ್ಟ್ ಏನಿದೆ ಅಥವಾ ಅವ್ರಿಗೆ ಮಾಡಬೇಕಾಗಿರುವಂಥ ಜವಾಬ್ದಾರಿಗಳೇನಿದೆ ಅದನ್ನು ಮುಗಿಸುವಂಥದ್ದು ಉತ್ತಮ. ಅದನ್ನು ಪ್ರಿಯಾರಿಟಿಯಲ್ಲಿ ಮಾಡಿಬಿಡಿ. ಈ ದಿನ ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ದ್ರವರೂಪದ ವಸ್ತುಗಳಿಂದ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ನೀರು, ಪೆಟ್ರೋಲಿಯಂ, ಹಾಲು ಈ ಥರದ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥವ್ರು ಅಥವಾ ರಿಲೇಟೆಡ್ ವರ್ಕನ್ನು ಯಾರು ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಲಾಭಾಂಶ ಈ ದಿನ ಚೆನ್ನಾಗಿದೆ. ಇನ್ನು ಆರೋಗ್ಯದಲ್ಲಿ ಚೇತರಿಕೆ ಇದೆ. ಆದರೆ ಕೆಲವರು ನೋಡಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ತಾಳ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಗಮನ ಇರಲಿ. ಇನ್ನು ವಿಶೇಷವಾಗಿ ಶರೀರದಲ್ಲಿ, ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಉಂಟಾಗುವಂಥ ಸಂದರ್ಭ ಇದೆ. ನಾಳೆ ಏನೋ ಹೇಗೋ ಅನ್ನೋಂಥ ಚಿಂತೆ ಮೂಡಬಹುದು. ಆದರೂ ಕೂಡ ಭಗವಂತ ಇದ್ದಾನೆ, ಎಲ್ಲವೂ ಕೂಡ ಶುಭವಾಗುತ್ತೆ. ನಂಬಿಕೆ ಇಟ್ಟು ಈ ದಿನ ಕೆಲಸವನ್ನು ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನದಂದು ನೀವು ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಗಳವರ ಗೋಚಾರ ಫಲವನ್ನು ಕೇಳಿದ್ವಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಮಿಥುನ, ಕರ್ಕಾಟಕ ರಾಶಿಯವರ ಅದೃಷ್ಟ ಸಂಖ್ಯೆ 1,
ವೃಶ್ಚಿಕ 2, ಕನ್ಯಾ ಮೀನ 3, ಧನಸ್ಸು 4, ವೃಷಭ ಸಿಂಹ 5, ಮೇಷ 6, ಮಕರ 7, ತುಲಾ 8, ಕುಂಭ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.